ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 0112290101ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಹಲೋ ಹಲೋ, ನಮಸ್ಕಾರ ನಾಯ್ಕರೇ. ನಾನು ಪ್ರಸಾದ್ ಮಾತಾಡ್ತಾ ಇರೋದು. ಓ, ಏನ್ ಸಮಾಚಾರ? ಏನಿಲ್ಲ ನಾಯ್ಕರೇ, 1-2 ಪೆಗ್ ಹಾಕೋಣ ಅಂತ. ಏನ ಬೆಳಿಗ್ಗೆನೇನ? ಇವತ್ತು ಸಂಡೇ ಅಲ್ವಾ, ಏನು ಕೆಲಸ ಇಲ್ಲ, ಅದಕ್ಕೆ. ಓ ಹಾಗ. ಹಾ, ಟಿವಿಲಿ ಒಳ್ಳೆ ಸಿನಿಮಾ ಬರ್ತಾ ಇದೆ, ಇಲ್ಲೇ ಕೂತ್ಕೊಳ್ಳೋಣ. ಹಾ, ಆಮೇಲೆ ಬರೋವಾಗ ಆ ಉಮೇಶನ್ ಕರ್ಕೊಂಡ್ ಬಂದ್ಬಿಡು. ಅಂತ ಯಾವತ್ತೂ ತಿಳ್ಕೊತೀನಿ. ಯಾವ ಜನ್ಮದ ಋಣಾನು ಬಂಧನೋ ಏನೋ ಜಗತ್ನಲ್ಲಿ ತನಗೆಷ್ಟೇ ದುಃಖ ಆದರೂ, ಏನೇ ಕಷ್ಟ ಬಂದು ಇತರರ ಸುಖಕ್ಕೋಸ್ಕರವಾಗಿ ತನ್ನ ಬಾಳ ತ್ಯಾಗ ಮಾಡೋನೇ ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ ಅಂತ ಯಾಕೆ ಬಂದೆ? ನಿಮ್ಮ ಮಾತ್ರ ನಿಜ ಮಾಡ್ತಿದ್ದಿಲ್ಲ ಬೇಸ್ರೆ. ನನಗೆಷ್ಟೇ ದುಃಖವಾದ, ಏನೇ ಕಷ್ಟ ಬಂದ್ರು ಈ ನನ್ನ ಮಾರ್ಗಕ್ಕೋಸ್ಕರ, ಈ ನನ್ನ ಮಾರ್ಗ ಸುಖಕ್ಕೋಸ್ಕರ ನನ್ನ ಬಾಳನ್ನೇ ತ್ಯಾಗ ಮಾಡೋಕೆ ಸಿದ್ಧವಾಗಿದ್ದೀರ ನಾವೆಲ್ಲೇ. ನನ್ನನ್ನೇ ನಂಬಿರೋ ಈ ಮಾರ್ಗ ಸುಳ್ಳಾಗಬೇಕೇನೋ? ನೀನು ಈ ಮಾರ್ಗದ ಜೊತೆ ಊರ್ ಬಿಟ್ಟು ಹೋಗೋಕೆ ಮುಂಚೆ ನನ್ನ ಹೆಣ ನೀರು ತುಳ್ಕೊಂಡು ಹೋಗ್ಬೇಕು. ನಿಮ್ ಶಿಷ್ಯರು ನಿಮ್ ಜೊತೆಗೆ ಬರ್ತಿದ್ದಾನೆ, ಆದ್ರೆ ಮಾಲಿಕರ ಜೊತೆಯಲ್ಲಿ.
ಗುರು ಶಿಷ್ಯ ಅಂತಂದ್ರೆ ಹಿಂಗಿರ್ಬೇಕು. ಈ ತರ ಒಬ್ಬ ಶಿಷ್ಯ ನನಗೆ ಸಿಗ್ಬೇಕಲ್ಲ. ಯಾಕಮ್ಮ, ಏನಾಯ್ತು? ಲೋಕಿ ಹತ್ರ ಚೀಟಿ ಹಾಕಿದ್ರಣ್ಣ. ಚೀಟಿ ಎತ್ತಿ 3 ತಿಂಗಳಾದ್ರೂ ದುಡ್ಡು ಕೊಡದೆ ಆಟ ಆಡಿಸ್ತಿದ್ದ. ಇವ್ ಸ್ವಲ್ಪ ಸಾಲ ಮಾಡಿದ್ರು. ಸಾಲ್ಗಾರರು ಬಂದು ತುಂಬಾ ಹಿಂಸೆ ಕೊಡ್ತಿದ್ರು. ಆ ಅವಮಾನ ತಡಿಯಕ್ಕಾಗ್ದೆ ಇವ್ರು ಹಿಂಗ್ ಮಾಡ್ಕೊಂಡ್ಬಿಟ್ರು. ಹೋಗೋರ್ ಹೋದ್ರು. ಈ ಹುಡುಗನ್ನ ಅನಾಥನಾಗ್ ಮಾಡಿ ಹೋದ್ರು. ಇವನ್ಗಿನ್ ಯಾರಣ್ಣ? ನಾನೇ ಓದಿಸ್ತಾ ಇದ್ದೀನಿ. ಅವ್ರ ಅಪ್ಪನಿಗೆ ಸೇರ್ಬೇಕಾದ ಹಣನ ಸೇರಿಸ್ಬಿಟ್ರೆ ಆ ಹುಡುಗ ಓದಕ್ಕೆ ಹೆಲ್ಪ್ ಆಗತ್ತೆ. ನಮ್ ಹುಡ್ದೋರ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೇ ಕಷ್ಟ, ಅಂತದ್ರಲ್ಲಿ ಇನ್ಯಾರಿಗೋ ಹುಡ್ದೋರ್ ಬಗ್ಗೆ ತಲೆ ಕೆಡ್ಸ್ಕೊಳ್ತಿಯಲ್ಲ ರಾಜಣ್ಣ. ಯೋಗ್ಯತೆ ಇಲ್ಲದೆ ಯೋಗ ಬಂದ್ರೆ ತಗ್ಗಿ ಬಗ್ಗಿ ನಡಿಬೇಕು. 4 ಜನಕ್ಕೆ ಒಳ್ಳೇದು ಮಾಡ್ಬೇಕು. ರಾಜಕೀಯದಲ್ಲಿ ನಿನಗೆ ಒಳ್ಳೆ ಭವಿಷ್ಯ ಇದೆ. ಒಳ್ಳೆ ರೀತಿಯಲ್ಲಿ ನಡ್ಕೋ. ನಿನ್ನಿಂದ ಪಾಠ ಕಲಿಬೇಕಾಗಿಲ್ಲ ರಾಜಣ್ಣ. ನಾನು 4 ಜನದಲ್ಲಿ ನಾನು ಒಬ್ಬ ಅಂದ್ರೆ ಬದುಕ್ತೀಯ, 4 ಜನನು ನಾನೇ ಆಗ್ತೀನಿ ಅಂದ್ರೆ ಸಾಯ್ತೀಯ. ಭಯ ಅನ್ನೋದು ನಮ್ಮ ವಂಶವೃಕ್ಷದಲ್ಲೇ ಇಲ್ಲ. ಬದುಕಬೇಕು ಅನ್ನೋನ್ಗೆ ಭಯ, ಸಾಯ್ಬೇಕು ಅನ್ನೋನ್ಗಲ್ಲ. ಈ ರಾಜಣ್ಣ ಹೇಳಿ ಬರೋ ಸಾವಿಗೆಲ್ಲ ಸಲಾಮ್ ಹೊಡಿಯಲ್ಲ. ಹೇಳ್ದೆ ಬರೋ ಸಾವು ಬೇಕಾದ್ರೆ ಗುಲಾಮ ಆಗ್ತಾನೆ. ಆ ಹುಡುಗನಿಗೆ ಸೇರ್ಬೇಕಾದ ಹಣನ ಸೇರ್ಸ್ಬಿಟ್ರೆ ಸರಿ, ಇಲ್ಲ ಅಂದ್ರೆ ನೀನು ಸೇರ್ಬೇಕಾದ ಜಾಗಕ್ಕೆ ಸೇರ್ಸ್ಬೇಕಾಗತ್ತೆ. ಹುಷಾರ್. ಗುರು, ರಾಜಣ್ಣ ಕೋಮಾದಲ್ಲಿದ್ದಾನೆ. ಬದುಕೋ ಚಾನ್ಸಸ್ ಜಾಸ್ತಿನೇ ಇದೆ. ಹಾಸ್ಪಿಟ್ಲು ತುಂಬ ಪೊಲೀಸ್ನವ್ರಿದ್ದಾರೆ. ನಾಗರಾವ್ ಗಂಟೆಗೆ ಹೋಗ್ಬಾರ್ದು, ಹೋದ್ರು ಅರ್ಧಂಬರ್ಧ ಹೊಡೆದು ಬಿಡಬಾರ್ದು. ಅದ್ಯಾವತ್ತಿದ್ರು ನಮಗ್ ಡೇಂಜರ್. ಲೋಕಿಗೂ ನನಗೂ ಕಿರಿಕಾಗಿದ್ದು ನಿಜ. ಹಂಗಂತ ಅವ್ನು ಹಾಕೊಡೋ ನಮಕ್ಕರಾಮ್ ಕೆಲಸ ನಾನು ಮಾಡಲ್ಲ. ಹಂಗೆ ಮಾಡಿದ್ರೆ ಫೀಲ್ಡಲ್ಲಿ ಹೆಸರಿರುತ್ತಾ ಅಣ್ಣ? ನಾವೇನ್ ರೌಡಿಗಳಲ್ಲಪ್ಪ. ನನ್ನ ಸ್ನೇಹಿತನ ಹಣ ಕೇಳಿದ್ದಕ್ಕೆ ಗ್ಯಾಂಗ್ ಕಟ್ಕೊಂಬಂದು ನನ್ನ ಹೊಡೆದ. ಪಕ್ಕದಲ್ಲಿದ್ದ ಮೆಡಿಕಲ್ ಶಾಪ್ನವ್ರು ಹಾಸ್ಪಿಟಲ್ ಸೇರ್ಸಿದ್ರು. ಸದ್ಯ ನಾ ಬದುಕ್ಬಿಟ್ಟೆ. ನಾವು ಸುಮ್ಮನೆ ಇದ್ರು ಅವ್ನ್ ಬಿಡಲ್ಲಪ್ಪ. ನಾನು ಬದುಕ್ಬೇಕು ಅಂದ್ರೆ ಅವನ್ ಎತ್ತಲೇಬೇಕು. ಅದಕ್ಕೆ ನೀನ್ ಸಾಕ್ಬೇಕು. ಅದಕ್ಕೆ ನಿನ್ನ ನಂಬ್ಕೊಂಬಂದಿದ್ದೀನಿ ಶ್ರೀಧರ್. ಇದೇನಣ್ಣ ಇದು? ಸರಿ, ನೀವು ಇಷ್ಟೊಂದು ಕೇಳ್ಕೊಂತಿದ್ದೀರಾ ಅಂದರೆ ನಾನೊಂದು ಕ್ಲೂ ಕೊಡ್ತೀನಿ. ಅದ್ರ ಪ್ರಕಾರ ನೀವು ಪ್ಲಾನ್ ಮಾಡಿ. ಆದರೆ ನಾನು ಯಾವುದಕ್ಕೂ ಬರಲ್ಲ. ಅಷ್ಟು ಮಾಡಪ್ಪ, ಅಷ್ಟು ಮಾಡು ಸಾಕು.
ಅಳ್ಬೇಡ ಗುರು. ನಮ್ಮಪ್ಪನ್ ಸಾಯಿಸಿದ್ ರಾಜಣ್ಣನ್ನ ಸಾಯಿಸೋವರೆಗೂ ನನಗೂ ನೆಮ್ಮದಿ ಇಲ್ಲ, ನಮ್ಮಪ್ಪನ ಆತ್ಮಕ್ಕೂ ಶಾಂತಿ ಇಲ್ಲ. ಏನ್ ಮಾಡ್ಲಿ ಗುರು, ತುಂಬಾ ಸಲ ಟ್ರೈ ಮಾಡ್ದೆ, ಮಿಸ್ ಆಗೋಯ್ತು. ಆದ್ರೆ ಈ ಸಲ ಮಿಸ್ ಆಗಕ್ ಚಾನ್ಸೇ ಇಲ್ಲ. ಎರಡು ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಓದಿಸು, ಅದಕ್ಕೆ ಏನು ಖರ್ಚಾದರೂ ನಾನು ನೋಡ್ಕೊಳ್ತೀನಿ. ಅವರಿಬ್ಬರು ಮದುವೆನೂ ನಾನೇ ಮಾಡಿಸ್ತೀನಿ. ನಿನಗೇನಾದ್ರು ತೊಂದರೆ ಬಂದರೆ ನನಗೆ ಒಂದು ಫೋನ್ ಮಾಡು, ಗೊತ್ತಾಯ್ತಲ್ಲ? ಎಲ್ಲಿ ಇನ್ನು ಪ್ರಸಾದ್ ಬಂದಿಲ್ಲ? ಫೋನ್ ಮಾಡಿದ್ದ, ಇನ್ನೇ ಬಂದ್ಬಿಡ್ತಾರಣ್ಣ. ನಮಸ್ಕಾರ ನಾಯ್ಕರೇ. ತ್ರಿಶೂಲ್ ಅಂತ ಡ್ರೈವಿಂಗ್ ಕೆಲ್ಸಕ್ಕೆ ಕೇಳಿದ್ರಲ್ಲ? ಏನಪ್ಪ ಕೆಲಸ ಕೊಟ್ರೆ ಮಾಡ್ತೀಯಾ? ಮಾಡ್ತೀನಣ್ಣ. ನಾಳೆ 9:15 ಕರೆಕ್ಟಾಗಿ ಬಂದ್ಬಿಡ್ಬೇಕು. ಸರಿ ಹೋಗಿ. ನಮಸ್ಕಾರ ರಾಜಣ್ಣ. ನಮಸ್ಕಾರ. ಎಲ್ಲಿ ಭಾಳ ದಿನ ಆಯ್ತು, ಏನು ವಿಷಯ? ಏನಂತ ಹೇಳಿ ರಾಜಣ್ಣ, ಎಲ್ಲ ನಿಮ್ಮಂತ ಸಾವುಕಾರದೆ, ನಮ್ಮಂತ ಬಡವ್ರದೇನಿರುತ್ತೆ? ಸಾವುಕಾರೆಲ್ಲ ಜೈಲಲ್ಲಿ ಅವರೇ, ನಮ್ಮಂತವ್ರು ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಬಹಳ ದಿವಸ ಆಯ್ತು, ನಮ್ ಕಡೆ ಏನು ನೋಡ್ಲೇ ಇಲ್ಲ. ರಿಯಲ್ ಎಸ್ಟೇಟು ನಮ್ ಕಡೆ ನೋಡ್ಲಿಲ್ಲ. ಏನೋ ನೋಡಿ ರಾಜಣ್ಣ, ನಮಗೂ ಮಕ್ಕಳು ಸ್ಕೂಲು ಅದು ಇದು ಖರ್ಚಂತ ಇರುತ್ತೆ. ಹೊಡೆದೇ ಹೋದ್ರೆ ನೀವೆಲ್ಲಿ ಬಿಡ್ತೀರಾ? ಏನ್ ಮಾಡೋದು ರಾಜಣ್ಣ? ತೊಳಿ ಬರ್ಲಾ ರಾಜಣ್ಣ? ಹಾ ಆಯ್ತು, ಹೊರಡಿ. ಉಮೇಶ್, ಏನ್ ನಾಯ್ಕ್ರೆ? ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರೋಣ, ಬರ್ತೀರಾ? ಇಲ್ಲ ನಾಯ್ಕ್ರೆ, ನಂಗೆ ಸ್ವಲ್ಪ ಹಾಸ್ಪಿಟಲ್ ಕೆಲಸ ಇದೆ. ಹೌದಾ, ಸರಿ, ನೀವು ಹೊರಡಿ. ನೋಡಪ್ಪ, ಮದುವೆ ಆದವ್ರ ಕತೆ ಎಲ್ಲ ಇದೆ. ಆ ಹುಡುಗಿದ್ ಫೀಸ್ ಕಟ್ಟಕ್ಕೆ ಹೇಳಿದ್ರಲ್ಲ, ಕಟ್ಟಾಯ್ತು. ನೋಡ್ರಪ್ಪ, ನಾನು ಕೊಡೋ 500,000ದಲ್ಲಿ ಏನೂ ಆಗಲ್ಲ. ಒಳ್ಳೆ ಕೆಲಸ ನೋಡಿಕೊಂಡು ಮದುವೆ ಮಾಡಿಕೊಂಡು ಲೈಫ್ನಲ್ಲಿ ಸೆಟ್ಲ್ ಆಗಿಬಿಡಿ, ಗೊತ್ತಾಯ್ತಲ್ಲ? ಸರಿ, ಓಡ್ ಬನ್ನಿ. ಹಾಂ, ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು, ಎಲ್ಲ ಬೇಗ ಬಂದ್ಬಿಡಿ, ಗೊತ್ತಾಯ್ತಲ್ಲ? ವಿನಯ್ ಪಾರ್ಥ? ಅವನೇ ಲೋಕಿ ಮಗ. ಓ, ಆ ಲೋಕಿ ಮಗನ 93ರಲ್ಲಿ ನನ್ನ ಫ್ರೆಂಡ್ ಚೀಟಿ ದುಡ್ಡು ಕೇಳಿದಕ್ಕೆ ಅವನು ಅವ್ರ ಹುಡುಗರು ಸೇರ್ಕೊಂಡು ನನ್ನ ಸಾಯೋ ರೀತಿ ಹೊಡೆದ್ರು. ದೇವ್ರದೆಯಿಂದ ಬಚಾವಾದೆ. ನಾನು ಬದುಕಬೇಕು ಅಂತ ಅವನ್ನೇ ಎತ್ತು ಬಿಟ್ಟೆ. ಅದರಿಂದ ಕೇಸು ಹೊಡೆದಾಯ್ತು, ಜೈಲು ಹೊಡೆದಾಯ್ತು. ಎಲ್ಲಿದ್ದಾನ ಅವನು? ನೀವೇನ್ ತಲೆ ಕೆಡಿಸ್ಕೋಬೇಡಿ, ಡೌಟ್ ಆಕೈತಿ ಕೇಸಲ್ಲಿ ಅವನ್ನ ಫಿಟ್ ಮಾಡಿ ಒಳಗಡೆ ಹಾಕಿದೀವಿ. ಮೊನ್ನೆ ಆಗಿದ್ ಕೇಸಿಂದ ಹುಡುಗರು ಎದ್ರುಕೊಂಡು ಮುಂದೆ ಬರೋಕೆ ಭಯ ಪಡ್ತಾವ್ರೆ ಗುರು. ಇವಾಗ ಏನ್ ಮಾಡೋಣ ಬಂಡೆ? ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ. ಆ ಟೀಮಲ್ಲಿ ಮೇಕೆ ಅಂತ ಒಬ್ಬ ಇದ್ದಾನೆ, ಅವ್ನು ಹಿಡ್ಕೊಂಡ್ರೆ ಕೆಲಸ ಕರೆಕ್ಟಾಗಿ ಆಗುತ್ತೆ. ಆದ್ರೆ 3 ಲಕ್ಷ ಖರ್ಚಾಗತ್ತೆ. ಕೆಲಸ ಆಗುತ್ತೆ ಅಂದ್ರೆ 3 ಲಕ್ಷ ಅಲ್ಲ, ಎಷ್ಟು ಬೇಕಾದ್ರೂ ಕೊಡೋಕ್ ನಾನು ರೆಡಿ. ಸರಿ ಗುರು. ಏನೋ ಅಣ್ಣ ನೋಡೋದು ಅವ್ನ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ ಅಂತಾರೆ. ನಾವು ತಲೆ ಕೆಡ್ಸ್ಕೊಳ್ಳೋದು ಇನ್ನೇನು ರೋಡಲ್ಲಾಗ ಒಂದು ತಲೆ ಕೆಡ್ಸ್ಕೊಳಕ್ಕಾತ? ಲೋ, ಇವತ್ತು ಸುಮ್ಮನೆ ಗುರಾಯಿಸಿದ್ರೆ ಕೊಲೆಗಳಾಗ್ತವೆ. ಇನ್ನು ಅಣ್ಣ ಎತ್ತಿರ್ದು ವಿನಯ್ ಅವ್ರ ಅಪ್ಪನ್ನ ಅವ್ನು ಸುಮ್ಮನೆ ಬಿಟ್ಬಿಡ್ತಾನ? ಪೊಲೀಸರು ದುಡ್ಡು ಕೊಟ್ರೆ ಸೂಪರ್ ಎನ್ಕೌಂಟ್ರೇ ಮಾಡ್ಬಿಡ್ತಾರೆ. ಅಂಥದ್ದಲ್ಲಿ ಗುರುಗ್ ರಕ್ಷಣೆ ಕೊಡ್ತಾರಾ? ಬೇಕೆ ಅವ್ನು ಯಾರೋ ಸರಿಯಾದ ಇನ್ಫ್ಲೂಯೆನ್ಸ್ ಆಗಿರ್ಬೇಕು. ಲೇ ತ್ರಿಶೂಲ, ಅವನ ಇನ್ಫ್ಲೂಯೆನ್ಸು MP MLA ಏನೋ ನನಗೆ ಗೊತ್ತು, ನಿನಗೆ ಗೊತ್ತು, ಬಾಕು ಗೊತ್ತಾ? ಚುಚ್ಚುರೆ ಸಲೀಸಾಗಿ ಒಳಗೆ ಹೋಯ್ತಾ ಇರ್ತದಷ್ಟೇ. ವಿನಯ್, 3 ಲಕ್ಷ ಸಾಕಾಗಲ್ಲ, ಒಂದು 5 ಲಕ್ಷ ಮಾಡ್ಕೊಡು. ಯಾಕಂದ್ರೆ ಕೆಲಸ ತುಂಬಾ ರಿಸ್ಕ್ ಆಗಿದೆ. ದುಡ್ಡು ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂತೀಯ ಮೇಕೆ? ಫಸ್ಟ್ ಕೆಲಸ ಮುಗಿಸು. ಅಂಡೆ ಟೂಲ್ಸು, ಒಂದು ಕಾರು, 4 ಜನ ಹುಡುಗರ ಜೊತೆ ನಾಳೆ ನಾನು ಹೇಳೋ ಜಾಗಕ್ಕೆ ಬಂದ್ಬಿಡಮ್ಮ.
ಶ್ರೀಕಾಂತ್, ಏನ್ ಬಹಳ ದಿವಸ ಆಯ್ತು ಕಾಣಿಸ್ತಿಲ್ಲ. ನಾನು ಕಾಣಿಸ್ತಾ ಇಲ್ಲ ಅಂದ್ರೆ ಯಾರಿಗೋ ಕಷ್ಟ ಇದೆ ಅಂತ ಅರ್ಥ. ನಾನು ಇಲ್ಲಿ ಕಾಣಿಸ್ತಾ ಇದ್ದೀನಿ ಅಂದ್ರೆ ನಾನು ಯಾರಿಗೋ ಇಲ್ಲಿ ಇಷ್ಟ ಇದ್ದೀನಿ ಅಂತ ಅರ್ಥ. ಮೇಕೆ ಈ ಸಲ ಮಿಸ್ ಆಗ್ಬಾರ್ದು, ಮೇಕೆ ಹೊಡಿಲೇಬೇಕು. ಹೌದು ಮೇಕೆ, ಈ ಸಲ ಮಿಸ್ ಆದ್ರೆ ಹೊಡಿಯಕ್ಕಾಗಲ್ಲ, ಮುಗ್ಸೇ ಬಿಡೋಣ. ಇವತ್ತ ಹುಡುಗರೆಲ್ಲ ಜೊತೆಲ್ಲವ್ರೆ, ಅದಲ್ದೆ ಆ ಮೆಂಟ್ಲು ಬೇರೆ ಜೊತೆಲ್ಲವನೆ. ಇವತ್ತು ಹೊಡೆಯಕ್ಕೆ ಯಾಕೋ ಸ್ವಲ್ಪ ಕಷ್ಟ ಆಗತ್ತೆ. ನೆಕ್ಸ್ಟ್ ಟೈಮ್ ನೋಡೋಣ ಬಿಡು. ಮತ್ತೆ ಈ ತರ ಸಿಗಲ್ಲ ಮೇಕೆ. ನೋಡ್ ವಿನಯ್, ನಾನಿದ್ದೀನಿ, ತಲೆ ಕೆಡ್ಸ್ಕೊಬೇಡ. ನೀನ್ ಕೊಡೋ ದುಡ್ಡನ್ನೆಲ್ಲ ಕರೆಕ್ಟ್ ಲೆಕ್ಕ ಬರ್ದಿಟ್ಟಿದ್ದೇನಪ್ಪ. ಯಾಕಪ್ಪ ಹಿಂಗ್ ನಗ್ತಾ ಇದೀಯಾ? ಮಿತ್ರ ಕೇಳೋದಕ್ಕಿಂತ ಮುಂಚೆ ಉತ್ತರ ಹೇಳ್ಬಾರ್ದು, ಶತ್ರು ಬರೋದಕ್ಕಿಂತ ಮುಂಚೆ ಅಸ್ತ್ರ ಎತ್ತಬಾರ್ದು. ಎಲ್ಲಿ ಇಷ್ಟ ಇರುತ್ತೋ ಅಲ್ಲಿ ಸೂರ್ಯಕಾಂತ್ನ ಹೆಸರು ಇರುತ್ತೆ, ಎಲ್ಲಿ ಕಷ್ಟ ಇರುತ್ತೋ ಅಲ್ಲಿ ಅಣ್ಣ ರಜನಿಕಾಂತ್ನ ಉಸಿರು ಇರುತ್ತೆ. ಕರೆಕ್ಟಾಗಿ ಹೇಳ್ದೆ. ಆಯ್ತು. ಯಾರ ನಾಯಕರ ಇವನು? ಅವನೊಂಥರ ಹುಚ್ಚಿಂತರ, ಇಲ್ಲೇ ಸ್ಲಮ್ ಅಲ್ಲಿ ಇರ್ತಾನೆ. ಆದ್ರೆ ರಜನಿಕಾಂತ್ ಪಕ್ಕ ಅಭಿಮಾನಿ. ಅಲ್ಲಿ ಇಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ ಕೊಡ್ತಾನೆ. ಅವ್ನಿಗೆ ಹೆಂಗ್ ಬರುತ್ತೆ ನಾಯಕ್ರೆ? ಹೈಟ್ ಇದ್ದು ವೈಟ್ ಇದ್ರೆ, ಫೈಟ್ ಗೊತ್ತಿದ್ದು ಡ್ಯಾನ್ಸ್ ಗೊತ್ತಿದ್ರೆ, ಹಣ ಇದ್ದು ಪ್ರತಿಭೆ ಇದ್ರೆ ಅವನೊಬ್ಬ ಸ್ಟಾರ್ ಆಗ್ತಾನೆ. ಆಸಕ್ತಿ ಆಕಾಶ ಆಗಿದ್ರೆ, ಪ್ರಯತ್ನ ಹಿಮಾಲಯ ಆಗಿದ್ರೆ, ಹೃದಯ ಶಿವಾಲಯ ಆಗಿದ್ರೆ ಅವನೊಬ್ಬ ಸೂಪರ್ ಸ್ಟಾರ್ ರಜನಿಕಾಂತ್ ಆಗ್ತಾನೆ. ವೇದನೆಯಲ್ಲಿರುವಾಗ ಈ ಸೂರ್ಯಕಾಂತ್ನ ನೆನ್ಸ್ಕೋ, ಸಮಾಧಾನಕ್ಕೆ ದಾರಿ ಸಿಗುತ್ತೆ. ಅವಮಾನ ಆದಾಗ ಅಣ್ಣ ರಜನಿಕಾಂತ್ನ ನೆನ್ಸ್ಕೋ, ಸಾಧನೆಗೆ ದಾರಿ ಸಿಗುತ್ತೆ. ಮನೆ ಸರದಲ್ಲಿ ಎಷ್ಟು ಪಟಾಕಿ ಇರುತ್ತೆ ಅನ್ನೋದು ಮುಖ್ಯ ಅಲ್ಲ, ಅದೆಷ್ಟು ಸೌಂಡ್ ಮಾಡುತ್ತೆ ಅನ್ನೋದು ಮುಖ್ಯ. ಅದೇನು ಅಂತ ಹೊಸಿ ಬಿಡ್ಸೇಳಪ್ಪ. ಅಟ್ಯಾಕ್ ಮಾಡಕ್ಕೆ 10-12 ಜನ ಬಂದ್ರು, ಅದ್ರಲ್ಲಿ ಇಬ್ರೆ ಬ್ಯಾಟ್ಸ್ಮನ್ಗಳು, ಇನ್ನು ಮಿಕ್ದವರು ಶೋ ಮ್ಯಾನ್ಗಳು. ಈ ಮೇಕೆ ಅಪ್ಪಂದಿರ್ ಗುಡ್ದವನಲ್ಲ, ಅಪ್ಪನ್ ಗುಡ್ದವನು.
ಮಚ್ಚುಡಿಯೋನ್ಗೆ ಮೃತ್ಯು ಮಮಕಾರ ತೋರ್ಸಲ್ಲ, ಉಪಕಾರ ನೀಡಲ್ಲ, ಸಹಕಾರ ಮಾಡಲ್ಲ. ನನ್ನ ಮಕ್ಕಳ್ರ ನಿಮಗಳ ಉಸಿರು ನಿಲ್ಸೋಕೆ ಕೇಕೆ ಹೊಡ್ಕೊಂಡು ಕಾಯ್ತಾ ಇರುತ್ತೆ. ಹುಷಾರ್, ಬೇರೆಯವ್ರ ಮಕ್ಕಳನ್ನ ಸೊಂಟ ಕಟ್ಕೊಂಡು ನನ್ ಮಕ್ಳು ಅಂತ ಹೇಳಿ ಭಿಕ್ಷೆ ಬೇಡ ಭಿಕ್ಷುಕರಿಗೂ, ರೌಡಿಸಮ್ ಅನ್ನು ಹಣೆ ಪಟ್ಟಿನ ಹಣೆ ಕಟ್ಕೊಂಡು ರೋಲ್ ಕಾಲ್ ಮಾಡೋ ನಿಮ್ಮಂತ ರೌಡಿಗಳಿಗೂ ಏನ್ರೋ ವ್ಯತ್ಯಾಸ? ಕಿಲ್ಲಾಡಿ ಅನ್ನೋ ರೌಡಿ ಹೆಸರನ್ನ ಪೊಲೀಸ್ನವರು ಗನ್ ಮೇಲೆ ಬರ್ಕೊಂಡು ಕೊಸರಾಡಿದ ಕಿಲ್ಲಾಡಿಯ ಉಸಿರು ನಿಲ್ಸೋಕೆ ಪೊಲೀಸ್ನವರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾವ್ರೆ. ಬೆಳಿಗ್ಗೆ ಚಪಾತಿ ಆಮ್ಲೆಟ್ ತಿನ್ನೋ ಬದಲು ಪೊಲೀಸರು ಬುಲೆಟ್ ತಿನ್ಬೇಕಾಗತ್ತೆ. ಹುಷಾರ್. ವಿನಯ್ ಮತ್ತು ಬಂಡೆ ಕೊಲೆ ಆರೋಪಿಗಳಾದ ರಾಜಣ್ಣ ಅಲಿಯಾಸ್ ರಾಜ್ ಬಹದ್ದೂರ್, ಮೇಕೆ ಅಲಿಯಾಸ್ ರಾಜೇಶ್, ಬಾಬು ಅಲಿಯಾಸ್ ಬಂಗಿಬಾಬು, ಸೂರಿ ಮತ್ತು ರಾಬಿನ್ ಇವರುಗಳನ್ನು ಸರಿಯಾದ ಸಾಕ್ಷಿ ಆಧಾರಗಳು ದೊರೆಯದ ಕಾರಣದಿಂದ ಘನ ನ್ಯಾಯಾಲಯವು ಇವರೆಲ್ಲರನ್ನು ನಿರಪರಾಧಿ ಎಂದು ಘೋಷಿಸಿ ಬಿಡುಗಡೆ ಮಾಡಲಾಗಿದೆ. ಸುಮ್ಮನೆ ಇದ್ದಿದ್ದು ನನ್ನನ್ನ A1 ಮಾಡಿದ್ರು. ಒಳ್ಳೆ ಲಾಯರ್ ಹಿಡ್ಕೊಂಡು ಕೇಸ್ ಗೆದ್ಕೊಂಡ್ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಿಮ್ ಜೊತೆಲಿ ಪೆನಾಯಿಲ್ ಹಿಡ್ಕೊಂಡು ಬಾತ್ರೂಮ್ ತೊಳಿಬೇಕಾಗಿತ್ತು. ಹೌದು, ಇಷ್ಟಕ್ಕೂ ಆ ವಿನಯನ್ ಎತ್ತಕ್ ಯಾರು ಹೇಳಿದ್ ನಿಮ್ಗೆ? ಸರಿಯಾಗಿ ಕೇಳಿಸ್ಕೊಡ್ರು. ಇವತ್ತು ಅಂಡರ್ ವರ್ಲ್ಡ್ ಮಚ್ಚುಗಳೆಲ್ಲ ಮುಚ್ಕೊಂಡು ಮೂಲೆ ಕೂತವೆ, ತಲವಾರುಗಳೆಲ್ಲ ತುಕ್ಕಿಡ್ಕೊಂಡು ಪಕ್ಕದಲ್ಲಿ ಕೂತವೆ.
ಕೆಲವರು ಫೀಲ್ಡ್ ಬಿಟ್ಟವ್ರೆ, ಕೆಲವರು ಊರ್ ಬಿಟ್ಟವ್ರೆ, ಕೆಲವರು ರಿಟೈರ್ಡ್ ಆಗವ್ರೆ, ಇನ್ ಕೆಲವರು ಮಣ್ ಸೇರ್ಕೊಂಡವ್ರೆ. ಟೋಟಲ್ ಆಗಿ ಈ ಭೂಗತ ಜಗತ್ತು ಸತ್ತು ಹೋಗಿದೆ. ರೌಡಿಸಂ ಅನ್ನೋದು ಬೆಂಕಿ ಉಗುಳೋ ಜ್ವಾಲಾಮುಖಿ ಇದ್ದಂತೆ. ಇಲ್ಲಿ ರೌಡಿಸಂ ಮಾಡ್ಕೊಂಡು ಜೀವನ ಮಾಡ್ತೀನಿ ಅನ್ನೋಕೆ ಸಾಧ್ಯನೇ ಇಲ್ಲ. ರಾಬಿನ್, ಅವನ ಹತ್ರ ಸ್ವಲ್ಪ ಹುಷಾರಾಗಿರೋ. ಯಾಮಾರಿದ್ರೆ ಕಾಸೆಲ್ಲ ತಗೊಂಡ ಪೀಸ್ ಕೊಟ್ಬಿಡ್ತಾನೆ. ಅವ್ನು ಕೊಡದೆ ಹೋದ್ರೆ ಬಿಟ್ರೆ ತಾನೇ ಅವನ್ಗೆ. ನಮ್ದು ಒಂದು ವ್ಯವಹಾರ, ನಿನ್ಗೆ ಯಾಕಪ್ಪ ಸುಮ್ನೆ ಎಳ್ಕೊಂಡ್ ಕುಂತ್ಕೋ. ಹೇಳಿ ರೇಖಾ. ಎಲ್ಲೋ ಇದೆಯಾ? ಏಕೆ? ಅರ್ಜೆಂಟಾಗಿ ಮಾತಾಡ್ಬೇಕಿತ್ತು. ಏನ್ ಮ್ಯಾಟ್ರು? ಅಲ್ಲಿಗೆ ಬಂದ್ಮೇಲೆ ಹೇಳ್ತೀನಿ ಬಿಡು. ಸರಿ, ನಮ್ಮ ಅಡ್ಡ ಹತ್ರ ಬಂದ್ಬಿಡು. ನೀನೇನ್ ಇಲ್ಲೇ ಇರ್ತೀಯ? ಬರ್ತೀನಿ ಬಿಡು. ಓಕೆ ಬಾ. ಯಾರ ಮನೆ ಫೋನಲ್ಲಿ? ನನ್ನ ಫ್ರೆಂಡು ಮಚ್ಚಿ ರೇಖಾ ಅಂತ. ಏನಂತೆ? ಏನೋ ಅರ್ಜೆಂಟ್ ವಿಷಯ ಅಂತಂದ್ಲು, ಅದಕ್ಕೆ ನಮ್ಮ ಅಡ್ಡಕ್ಕೆ ಬರಕ್ ಹೇಳ್ದೆ. ಚೆನ್ನಾಗಿದ್ದಾಳ? ಐಶ್ವರ್ಯ ಅಷ್ಟೇನ್ ಚೆನ್ನಾಗಿಲ್ಲ, ಮೈಂದಿತ ಅಷ್ಟೇನೋ ಕೆಟ್ಟದಾಗೂ ಇಲ್ಲ. ಮಾಡ್ತಾ ಇದೀಯಾ ಹೆಂಗೆ? ಲೇ ಮಚ್ಚಿ, ಅವಳು ನನ್ನ ತಂಗಿ ತರನೋ. ಪರಿಚಯ ಮಾಡಿಸ್ಬೇಕಾದ್ ತಮ್ಮ ಗಿಮ್ಮ ಅಂತ ಪರಿಚಯ ಮಾಡಿಸ್ಬಿಟ್ಯಪ್ಪ, ಮಾಮ ಅಂತ ಪರಿಚಯ ಮಾಡಿಸು. ಅವಾಗ ಕರೆಕ್ಟ್ ಆಗಿ ಹೇಳ್ತಾನೆ ಇವನು. ನೀ ಹುಷಾರ ಬಂಗಿ, ಬೆಳಿಗ್ಗೆ ದಮ್ ಹೊಡಿತಿದ್ದೆ, ಹೊಗೆ ಹಾಕೊಂಡ್ಬಿಡ್ತೀಯ. ತ್ರಿಶೂಲ್, ಇವ್ನು ಹಿಂಗೆ ಹೊಗೆ ಬಿಡ್ತಾ ಇದ್ರೆ ಬೇಗನೆ ಹೊಗೆ ಹಾಸ್ಕೊಂಡ್ ಬಿಡ್ತಾನೆ ಇವನು. ಹೊಗೆ ಬಿಡಕ್ಕೂ ಕೆಪಾಸಿಟಿ ಬೇಕಲ್ಲೇ. ತಗೊಳಪ್ಪ. ಸೂರಿ, ಆ ರೇಖಾ, ಒಂದ್ ನಿಮಿಷ ಬಾರೋ. ದಾಡಿ ಬಿಟ್ಟಿರಲ್ಲ ಮೇಧಾವಿಗಳಲ್ಲ, ಮಚ್ಚು ಸಾಣಿ ಹಿಡ್ದಾರಲ್ಲ ರೌಡಿಗಳಲ್ಲ. ಅವನ ಹತ್ರ ಗನ್ನಿದೆ. ಗನ್ ಇದ್ರು, ಗನ್ ಲೈಸೆನ್ಸ್ ಇದ್ರು, ಒಡೆಕೆ ಗುಂಡಿಗೆ ಬೇಕಲ್ಲೇ ಮಚ್ಚ. ನೋಡಕ್ಕೆ ಜುಟ್ಟು ಹುಡುಗರ ತರ ಇದಾರೆ, ಕೆಲಸ ಮಾಡ್ತಾರ ಅಂತ ಹೇಳ್ತಿದ್ರಣ್ಣ. ಆ ಸಡೆ ನನ್ ಮಗನ್ಗೆ ಹೋಗಿ ಹೇಳೋ, ದೊಡ್ಡ ದೊಡ್ಡ ಕೆಟ್ಗಳನ್ನೆಲ್ಲ ಹೊಡೆದಾಕಿತ್ತ ಜುಟ್ಟು ನನ್ ಮಕ್ಳಂತ ಹೋಗಿ ಹೇಳೋ. ಈಗ 1 hour ಬಿಸಿ ಇದೀನಿ ಕಣ, ಅಮಲ್ ಮಾಡೋ ಫೋನು. ನಮಸ್ಕಾರ ಅಣ್ಣ. ಏನ್ ಮೇಕೆ ಬಂದಿತ್ತು? ಏನ್ ಮೇಕೆ ಸಮಾಚಾರ? ಏನಿಲ್ಲ ಅಣ್ಣ, ಇವ್ರ ನಮ್ಮ ಫ್ರೆಂಡು ನಂದಿನಿ ಅಂತ. ನಮಸ್ಕಾರಮ್ಮ. ಅವ್ರು ನಂದಿನಿ ಮೆಲೋಡಿ ಆರ್ಕೆಸ್ಟ್ರಾ ನಡೆಸ್ತಾ ಇದ್ದಾರೆ. ಮೊನ್ನೆ ಗೊರಗುಂಟೆ ಪಾಳ್ಯದಲ್ಲಿ ಅಣ್ಣಮ್ಮನ್ ಫಂಕ್ಷನ್ಗೆ ಅಂತ ಆ ಗಡ್ಡ ನಾಗನ್ ಕಡೆಯವರು ನಿಮ್ಮ ಹುಡುಗರು ಅವ್ರನ್ನ ಕರ್ಸಿದ್ದಾರೆ. 30,000 ಬಿಲ್ ಆಗಿದೆ, ಕೊಡದೆ ತುಂಬಾ ಆಟ ಆಡಿಸ್ತವ್ರೆ. ನೀನೊಂದ್ ಮಾತು ಹೇಳಿ ಇಸ್ಕೊಟ್ಬಿಡ್ಗುರು. ಯಾರು? ಆ ರಮೇಶನೇನ? ಹೋಯ್ ನನ್ ಮಕ್ಳ, ಅಣ್ಣಮ್ಮ ರಾಜಸ್ವ ಅಂತೇಳಿ ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಮಾಡ್ತೀರ ನನ್ ಮಕ್ಳ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಕಲಾವಿದ್ರಿಗೆ ಮೋಸ ಮಾಡ್ತೀರೇನಾ? ಲೋ ಮೇಕೆ, ನಿಮ್ ಮನೆ ಹತ್ರ ಹುಡುಗಮ್ಮನ್ ದುಡ್ಡು ಕೊಡ್ತಾರೆ, ನೀನ್ ಯಾವ್ದು ಟೆನ್ಷನ್ ತಗೊಂಬೇಡ, ಓಟ್ ಬಾ. ಬರಕ್ ಹೇಳಿದ್ದು? ಆ ಮೆಡ್ಡನಾಗ ಬಂದು ದುಡ್ಡು ಕೊಟ್ಟು ಹೋದ್ನಂತೆ. ನಂದಿನಿ ಥ್ಯಾಂಕ್ಸ್ ಹೇಳಬೇಕು ಅಂದ್ಲು, ಅದಕ್ಕೆ ಬರಕ್ಕೆ ಹೇಳ್ದೆ. ಥ್ಯಾಂಕ್ಸ್ ನನಗಲ್ಲ ರೇಖಾ, ಮೇಕೆಗೆ ಹೇಳ್ಬೇಕು. ಆ ಮೇಕೆನಾ? ಸಿಂಹನೋ ಹುಲಿನೋ ಇಟ್ಕೊಳ್ಳೋದ್ ಬಿಟ್ಟು ಏನ್ ಮೇಕೆ ಅಂತ ಹೆಸರಿಟ್ಕೊಂಡಿದ್ದಾನೆ ನೋಡಿ. ಕರುಣ ಅಂತ ಹೆಸರಿಟ್ಕೊಂಡಿರ್ತಾನೆ, ಆ ನನ್ ಮಗ ಒಬ್ಬಂಗೂ ಬೈಟು ಟೀ ಕೊಡ್ಸಿರಲ್ಲ. ರಾಮ ಅಂತ ಹೆಸರಿಟ್ಕೊಂಡಿರ್ತಾನೆ, 3-4 ಮದ್ವೆ ಆಗಿರ್ತಾನೆ. ಬಸವಣ್ಣ ಅಂತ ಹೆಸರಿಟ್ಕೊಂಡಿರ್ತಾನೆ, 3-4 ಮರ್ಡರ್ಗಳು ಮಾಡಿರ್ತಾನೆ. ಯಾವತ್ತೇ ಆಗ್ಲಿ ಅವನ ಹೆಸರು ನೋಡಿ ಜಡ್ಜ್ಮೆಂಟ್ ಮಾಡಬಾರ್ದು. ಅವನ ಹೆಸರಿಗೂ ಅವ್ನ್ ಮಾಡೋ ಕೆಲ್ಸಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಚೆನ್ನಾಗ್ ಮಾತಾಡ್ತೀವ ಮೇಕೆ. ಎಷ್ಟೋದಿದ್ಯಾ? SSLC 4 ವರ್ಷ. ಆ 4 ವರ್ಷನಾ? ಏಕೆ
ಡಾಕ್ಟ್ರು ಇಂಜಿನಿಯರಿಂಗ್ ಎಲ್ಲ 4 ವರ್ಷ ಓದ್ತಾರೆ. SSLC 4 ವರ್ಷ ಓದ್ಬಾರ್ದ? ಏನೇ ಇಷ್ಟೊಂದು ವಿಚಾರಿಸ್ತಾ ಇದೀಯಾ? ಮೇಕೆ ಬಗ್ಗೆ ಆತ್ಮಚರಿತ್ರೆ ಬರೆಯೋ ಪ್ರೋಗ್ರಾಮ್ ಏನಾದ್ರೂ ಇದೆಯೇನೋ? ರೌಡಿಗಳ ಬಗ್ಗೆ ನಾನ್ ಏನಕ್ಕೋ ಆತ್ಮಚರಿತ್ರೆ ಬರೀಲಿ? ರೌಡಿಗಳ ಬಗ್ಗೆ ನಿನ್ಗೇನೆ ಗೊತ್ತು? ನೋಡೋ ಸೂರಿ, ನಾನ್ ಎಷ್ಟ್ ಜನ ರೌಡಿಗಳು ನೋಡಿಲ್ಲ, ಮಾತಾಡ್ಸಿಲ್ಲ. ಕೆಲವರು ದ್ವೇಷಕ್ಕೆ ಮರ್ಡರ್ ಮಾಡ್ತಾರೆ, ಕೆಲವರು ಫ್ರೆಂಡ್ಶಿಪ್ಗೆ ಮರ್ಡರ್ ಮಾಡ್ತಾರೆ, ಕೆಲವರು ಲವ್ ಮರ್ಡರ್ ಮಾಡ್ತಾರೆ, ಇನ್ನು ಕೆಲವರು ದುಶ್ಮನಿಗೆ ಮರ್ಡರ್ ಮಾಡ್ತಾರೆ. ಅದ್ರಲ್ಲಿ ಏನಿದೆ ಸ್ಪೆಷಲ್? ಏನೇ ಫೀಲ್ಡ್ ಅಲ್ಲಿ ಇರೋರ್ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ಯಾ? ಯಾಕೆ ರೌಡಿಲ್ ಕಂಡ್ರೆ ಭಯ ಇಲ್ವಾ? ನೋಡಮ್ಮ ಸೂರಿ, ನಂಗೆ ಫೀಲ್ಡ್ ಅಲ್ಲಿರೋ ಹುಡುಗರು ಕಂಡ್ರೆ ಭಯ ಇಲ್ಲ. ಯಾಕಂದ್ರೆ ಫೀಲ್ಡ್ ಅಲ್ಲಿ ದುಶ್ಮನ್ ಇರುತ್ತೆ, ದ್ವೇಷ ಇರುತ್ತೆ. ಮಚ್ ಹಿಡಿತಾರೆ, ಸ್ಕೆಚ್ ಹಾಕ್ತಾರೆ, ರೌಂಡ್ಸ್ ಮಾಡಿ ಪೀಸ್ ಮಾಡ್ತಾರೆ. ಆದ್ರೆ ಲವ್ ಅಲ್ಲಿ ದುಶ್ಮನ್ ಇರಲ್ಲ, ಸ್ಕೆಚ್ ಹಾಕಲ್ಲ, ಮಚ್ ಹಿಡಿಯಲ್ಲ, ರೌಂಡ್ ಮಾಡಲ್ಲ. ಮೋಸ ಅನ್ನೋ 2 ಪದದಿಂದ ಹಾರ್ಟ್ ನ ಚೂರ್ ಮಾಡ್ತಾರೆ. ಅದಕ್ಕೆ ನಂಗೆ ಫೀಲ್ಡ್ ಅಲ್ಲಿರೋ ಹುಡುಗರಿಗಿಂತ ಲವ್ ಮಾಡಿ ಮೋಸ ಮಾಡೋ ಹುಡುಗರು ಕಂಡ್ರೇನೆ ತುಂಬಾ ಭಯ. ಏಯ್, ಮೋಸ ಮಾಡೋದು ಹುಡುಗರಲ್ಲಮ್ಮ, ಹುಡುಗಿರು. ನೀನ್ ಉತ್ತರದಿಂದ ದಕ್ಷಿಣದವರೆಗೂ, ಪೂರ್ವದಿಂದ ಪಶ್ಚಿಮದವರೆಗೂ ಯಾವ ಕಡೆಯಿಂದ ಸರ್ವೆ ಮಾಡ್ಕೊಂಡ್ ಬಾ. ಮಾಡೋದು ಹುಡುಗರ ಅಥವಾ ಹುಡುಗಿರ ಅಂತ ಗೊತ್ತಾಗುತ್ತೆ. ನೋಡೋ ಸುರಿ, ಹುಡುಗರಂತೆ ಮೋಸ ಮಾಡೋದು. ಮಚ್ಚ, ಹುಡುಗಿರೇ. ನಿಜ, ಹುಡುಗಿರೇ ಮೋಸ ಮಾಡೋದು. ಯಾಕೆ ಇಂಪ್ರೆಸ್ ಮಾಡಿ ಕಾಳು ಹಾಕೋಣ ಅಂತ ಅನ್ಕೊಳ್ತಾ ಇದೀಯಾ? ಕಾಳು ಹಾಕೋಂಗಿದ್ರೆ ಮೇಕೆಗೆ ಬಿಟ್ಟು ಬೇರೆ ಯಾರಿಗಾದ್ರೂ ಹಾಕೋ. ತಪ್ಪ ಲವ್ ಮಾಡಕ್ ಬಂದ್ರೆ ಹೋಗ್ಲಿ. ನಾನ್ ಮಗನೇ ಲವ್ ಅನ್ನೋ ಹೆಸರು ಹೇಳಿ ಹುಡುಗಿರಿಗೆ ನೈಸ್ ಮಾಡಿ 9 ತಿಂಗಳು ನೋ ಕೊಟ್ಟು ಕೈ ಕೊಡೋ ಸೆಡೆ ನನ್ ಮಗನ್ ತರ ಇದೆಯಾ? ಲವ್ ಮಾಡ್ತೀಯ? ಲವ್ ಅಂತ ಲವ್ ಮಕ ನೋಡು, ಹೋಯ್ತಾ ಇರು. ನೀನ್ ಒಂದ್ ಸೆಕೆಂಡ್ ನನ್ ಮುಂದೆ ಇದ್ರೆ ಮರ್ಡರ್ ಆಗೋಗ್ತೀಯ. ಏನು ಅಂಗುರಾಸ್ಕೊಂಡ್ ನೋಡ್ತೀಯಾ? ಒಂದ್ಸಲ ಹೇಳೋದು ಅರ್ಥ ಆಗಲ್ವಾ ನಿಂಗೆ? ಇಷ್ಟ ದಿವಸ ಒಂದು ಒಳ್ಳೆ ಹುಡುಗ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಿದ್ದೆ. ಈಗ ನೋಡಿದ್ರೆ ಲವ್ ಯು ಅಂದವನ್ಗೆ ನಾಯಿಡಿ ಪೇಡಿ ಬೈತ್ ಕಳಿಸ್ತೀಯಲ್ಲೇ. ಆ ನನ್ ಮಗ ನನ್ನ ನೋಡ್ತಾ ಇರೋದು ಫಸ್ಟ್ ಟೈಮು, ಮಾತಾಡ್ತಾ ಇರೋದು ಫಸ್ಟ್ ಟೈಮು, ಮೀಟ್ ಆಗ್ತಾ ಇರೋದು ಫಸ್ಟ್ ಟೈಮು. ಫಸ್ಟ್ ಮೀಟ್ ನಲ್ಲೇ ನನ್ನಂತ ಸುಂದರವಾಗಿರೋ ಹುಡುಗಿ ಮುಂದೆ ನಿಂತ್ಕೊಂಡು ಲವ್ ಮಾಡ್ತೀನಿ ನಿಮ್ಮನ್ನ ಅಂದ್ರೆ ಆ ನನ್ ಮಗನ್ ಕಿತ್ತೋಗಿರೋ ಹಾರ್ಟ್ ಎಷ್ಟು ಬರ್ಗೆಟ್ಟಿರ್ಬೇಕು? ಅಷ್ಟಕ್ಕೂ ಒಂದ್ ಹುಡುಗಿ ಎಷ್ಟ್ ಜನ ಹುಡುಗರ್ನ ಲವ್ ಮಾಡಕ್ ಆಗುತ್ತೆ ಹೇಳು? ಬೇಕಾದ್ರೆ ಎಷ್ಟು ಜನ ಬೇಕಾದ್ರೂ ಮಾಡ್ಬೋದು. ಅದು ನಿಮ್ಮಂತ ಪಾಗಲ್ ಹುಡುಗಿರ್ಗೆ, ನನ್ನಂತ ಲೋಕಲ್ ಹುಡುಗಿರ್ಗಲ್ಲ. ನಾವೇನಿದ್ರು ಒಬ್ಬನ್ನೇ ಲವ್ ಮಾಡೋದು, ಅವನ ಹತ್ರನೇ ತಾಳಿ ಕಟ್ಸ್ಕೊಳ್ಳೋದು, ಅವನ ಜೊತೆನೆ ಸಂಸಾರ ಮಾಡೋದು. ಹಂಗಾದ್ರೆ ಹಳ್ಳಕ್ ಬಿದ್ದಿದ್ಯಾ ಅಂತಾಯ್ತು. ಯಾರೇ ಅವನು? ಮೇಕೆ ಅಂತ, ಸೂರಿ ಫ್ರೆಂಡ್. ಅಯ್ಯೋ ಅವನಾ? ಆ ರೌಡಿನ್ ಲವ್ ಮಾಡ್ತಿದ್ಯೇನೆ? ಅವನು ರೌಡಿನೋ ಚಪ್ಪರೋ, ಎಷ್ಟು ದುಡ್ಡಿದೆ, ಎಷ್ಟು ಆಸ್ತಿ ಇದೆ, ಅವನು ಎಷ್ಟು ಓದಿದಾನೆ ಅಂತ ತಿಳ್ಕೊಂಡು ಮದುವೆ ಆದ್ರೆ ಅದನ್ನ ಸಂಸಾರ ಅನ್ನಲ್ಲ. ಮತ್ತಿನ್ನೇನಾಗುತ್ತಮ್ಮ? ವ್ಯವಹಾರ ಆಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಷ್ಟಪಟ್ಟು ದುಡಿ. ಮಲಗೋಕ್ಕಿಂತ ಮುಂಚೆ ಅಣ್ಣ ರಜನಿಕಾಂತ್ ಕೊಂದು ಸಲ್ಯೂಟ್ ಹೊಡಿ. ಯಾಕಂದ್ರೆ ಅವ್ನ ಹೃದಯ ದೇವ್ರ ಗುಡಿ. ನಾನು ಹೇಳ್ದಂಗ್ ನೀನ್ ನಡಿ, ನೀನ್ ಮುಟ್ತೀಯ ಸಾಧನೆ ಗುಡಿ. ಸೂರಿ, ನಾಳೆ ನಂದಿನಿದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆಯಂತೆ ಕಣೋ. ಹೌದಾ ರೇಖಾ? ಎಲ್ರು ಬಂದ್ಬಿಡ್ರೋ. ಸರಿ ಬರ್ತೀನಿ ಬಿಡು ರೇಖಾ, ಮೇಕನ ಜೊತೆಲಿ ಕರ್ಕೊಂಬರ್ಲಾ? ಅವನ್ ಬರ್ಲಿ ಅಂತಾನೆ ನಿನ್ನನ್ ಬರಕ್ ಹೇಳ್ತಾ ಇರೋದು. ಸರಿ ಬಾಯ್. ಅಯ್ಯೋ, ಈ ನನ್ ಮಕ್ಳು ದಿನಕ್ಕೆ 20 ಸಲ ಕರೆಂಟ್ ತೆಗಿಯೋದ್ರಿಂದಾನೆ ಇವತ್ ನಮ್ ದೇಶದಲ್ಲಿ 120 ಕೋಟಿ ಜನಸಂಖ್ಯೆ ದಾಟಿರೋದು. The way she came into the place, I knew right then and there. There's something different about this girl. The way she moved, her hair, her face, her lines, divinity in motion. When she stepped in the room, I could feel the presence. Every head turned, passion and lust. The girl was precise. The girl I could not trust. The girl was bad. The girl was dangerous.
came at me in sections with the eyes of desire. I felt trapped under the weight of sin. A touch, a kiss, a whisper of love. I was at the point of no return, deep in the darkness of passion's insanity. I felt taken by lust, strange inhumanity. It was persuasive. This girl I could not trust. The girl was bad. The girl was dangerous. You've been hit by, you've been struck by a smooth criminal. ಏನೇ ಅರ್ಜೆಂಟಾಗಿ ಬರಕ್ ಹೇಳ್ದೆ? ವಿಷ ಕುಡಿಯೋ ವಿಷಯಕ್ಕೆಲ್ಲ ಕರಿಯಲ್ಲಪ್ಪ, ಸಕ್ಕರೆ ಸವಿಯಂತ ವಿಷಕ್ಕಾದ್ರೆ ಕರಿತೀವಿ. ಅದೇ ನಮ್ಮ ಅಂತ ಸಕ್ಕರೆ ಸವಿಯೋ ವಿಷಯ. ನೋಡೋ ಮಚ್ಚ, ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಮದ್ವೆ ಗಿದ್ವೆ ಆಗೋ ಪ್ರೋಗ್ರಾಮ್ ಏನು ಇಲ್ವೇನು? ಅಯ್ಯೋ, ನನಗೆ ಊಟ ಹೊಂಚ್ಕೊಳಕ್ ಕಷ್ಟ, ಇನ್ನು ಅವಳಿಗಿನ್ನೆಲ್ಲಿಂದ ಹೊಂಚ್ಲಿ? ಹುಡ್ಸಿದ್ದೇರ್ ಹುಲ್ ಮೇಯ್ಸಲ್ಲ ಮಚ್ಚ. ಹಂಗಂದ್ರೆ ಮದ್ವೆ ಆಗು ಅಂತೀಯಾ? ಒಂದ್ ನಿಮಿಷ ಬಾಯಿ ಕಡೆ ನೋಡೋ ಸೂರಿ, ಯಾವ್ಯಾವ ವಯಸ್ಸಲ್ಲಿ ಏನೇನ್ ಮಾಡ್ಬೇಕೋ ಅದನ್ನ ಮಾಡ್ಬಿಡ್ಬೇಕೋ ಮಚ್ಚ. ಒಟ್ನಲ್ಲಿ ಹಳ್ಳಿಗ್ ಬೀಳು ಅಂತಿದ್ಯಾ? ನಮ್ ಏರಿಯಾ ಹುಡುಗನ ನಾವೇ ಹಳ್ಳಕ್ ತಳ್ಳಕ್ ಆಗುತ್ತಾ ಮಚ್ಚ? ಆಯ್ತದೇನ್ ಹೇಳಮ್ಮ. ನಂದಿನಿಗೆ ನಿನ್ ಮದ್ವೆ ಆಗಕ್ ಇಷ್ಟ ಇದೆಯಂತೆ ಕಣೋ. ಏ, ಹಳ್ಳಕ್ ತಳ್ಳಲ್ಲ ಅನ್ಬಿಟ್ಟು ಬಾವಿಗೆ ತಳ್ತಾ ಇದೀಯಾ? ಆ ತರ ಹುಡುಗಿ ಅಲ್ಲ ಮಚ್ಚ, ಅವಳು ತುಂಬಾ ಒಳ್ಳೆ ಹುಡುಗಿ. ಹಂಗಲ್ಲ ರೇಖಾ. ಇನ್ನೇನ್ ಯೋಚನೆ ಮಾಡ್ತಾ ಇದೀಯಾ ಸೂರಿ? ಅಲ್ಲ, ಅವಳು ಮೇಲಿದ್ದಾಳೆ, ನಾನು ಕೆಳಗಿದ್ದೀನಿ. ಮದ್ವೆ ಮಾಡ್ಕೊಳ್ಳೋ, ಆಟೋಮೆಟಿಕ್ ಆಗಿ ಅವಳು ಕೆಳಗಡೆ ಬರ್ತಾಳೆ, ನೀನ್ ಮೇಲ್ ಹೋಗ್ತೀಯ. ಏ, ಅದೆಲ್ಲ ನಮ್ಮ ಹತ್ರ ಹೇಳ್ಬೇಡಮ್ಮ. ಏ, ಅವಳೊಬ್ಳೆ ಮಗಳು ಕಣೋ, ಅವಳ ಆಸ್ತಿ ಎಲ್ಲ ನಿನ್ಗೆ ಬರುತ್ತೆ. ಅಷ್ಟೆಲ್ಲ ಬೇಡಮ್ಮ, ಯಾವ್ದಾದ್ರು ಬಿಸ್ನೆಸ್ ಮಾಡ್ಕೊಂಡು ಅವಳ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡಿರ್ತೀನಿ. ಏ ಮಚ್ಚ, ಯಾವಾಗ್ಲೂ ಹುಡುಗರು ಹುಡುಗಿರ್ ಮೇಲೆ ಕೆಲಸ ಮಾಡ್ಬೇಕು, ಕೆಳಗಡೆ ಅಲ್ಲ. ಜೀವನದಲ್ಲಿ ಲೀಡರ್ ಆಗಕ್ ಇಷ್ಟ ಪಡ್ಬೇಕು, ಹೆಲ್ಪರ್ ಆಗಕ್ಕಲ್ಲ. ಆಯ್ತಮ್ಮ, ನಾನ್ ಜೀವನದಲ್ಲಿ ಎಷ್ಟೋ ಸರಿ ಟ್ಯೂಬ್ಲೈಟ್ ಆದವಳು ನೀನು. ನನಗ್ ಕೆಟ್ಟದ್ ಮಾಡಲ್ಲ ಅನ್ಕೊಂಡು ನಿನ್ನ ಸಂಪೂರ್ಣವಾಗಿ ನಂಬ್ತೀನಿ. ಇಷ್ಟ ಮಾಡೋ ಮಚ್ಚ, ಎಲ್ಲ ಹೋಗ್ತೀಯಾ? ಬರ್ಲಾ? ಫಸ್ಟ್ ನೋಡಿದಾಗ ನಿನ್ಗೇನ್ ಅನ್ನಿಸ್ತು? ಕೆಲವು ಹುಡುಗಿರ್ನ ನೋಡಿದಾಗ ಹೋಟೆಲ್ ಕರ್ಕೊಂಡು ಹೋಗ್ಬೇಕು ಅನ್ಸುತ್ತೆ, ಇನ್ ಕೆಲವು ಹುಡುಗಿರ್ ನೋಡಿದಾಗ ಟೆಂಪಲ್ ಕರ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಆದ್ರೆ ನಿನ್ನ ಫಸ್ಟ್ ಟೈಮ್ ನೋಡಿದಾಗ ಎಲ್ಲಿ ಕರ್ಕೊಂಡು ಹೋಗ್ಬೇಕನ್ನಿಸ್ತು? ಟೆಂಪಲ್ ಕರ್ಕೊಂಡು ಹೋಗ್ಬೇಕು ಅನ್ಸ್ತು. ಏನು ತೆಂಗಿನ ಮರ ಹತ್ಸಿ ತಳ್ಳೋ ತರ ಇದೆ? ನಾವ್ ತಳ್ಳೋ ಜಾಯಮಾನದವ್ರಲ್ಲಮ್ಮ. ಮತ್ತಿನ್ಯಾವ ಜಾಯಮಾನ ನಿಂದು? ಒಂದಿಡಿ ಪ್ರೀತಿ ಕೊಟ್ರೆ 3 ಅಡಿ 6 ಅಡಿ ಮಣ್ಣುಗೋಗೋವರೆಗೂ ಪ್ರೀತಿ ಕೊಟ್ಟವಳಿಗೆ ನಿಯತ್ತಾಗಿರೋ ನನ್ ಮಕ್ಳು. ಈ ಮಾತು ನಿನ್ ಹೃದಯದಿಂದ ಬಂದಿದ್ರೆ ನನ್ನಷ್ಟು ಅದೃಷ್ಟವಂತೆ ಬೇರೆ ಯಾರು ಇಲ್ಲ. ಏಯ್, ನಾವ್ ಲೋಕಲ್ ಹುಡುಗರಮ್ಮ, ನಾವ್ ಯಾವಾಗ್ಲೂ ಇಲ್ಲಿಂದಾನೇ ಮಾತಾಡೋದು. ನಿನಗ್ ಜಾಸ್ತಿ ಖುಷಿ ಆಗೋದು ಯಾವಾಗ? ಆ ಸೂರ್ಯ ಮನೆ ಸೇರ್ಕೊಂಡ್ಮೇಲೆ ಈ ಸೂರ್ಯನ್ ಯಾರಾದ್ರೂ ಬಂದು 1 ಕ್ವಾರ್ಟರ್ ಓಟಿ 1 ಪ್ಲೇಟ್ ಬೋಟಿ ಕೊಟ್ಟಾಗ ಆವಾಗ ಆಗೋ ಸುಖ ಹೇಳ್ಕೊಳಕ್ ಆಗಲ್ಲ. ಯಾಕೆ? ನಾನು ಐ ಲವ್ ಯು ಅಂದಾಗ ನೀನು ಖುಷಿ ಆಗ್ಲಿಲ್ವಾ? ನಿಜವಾಗ್ಲೂ ಆಯ್ತು. ಎಷ್ಟಾಯ್ತು? ಮಕ್ಳೇ ಇಲ್ದಿರೋ ಹೆಣ್ಣಿಗೆ ಅವಳಿ ಜೋಳಿ ಮಕ್ಳಾದಾಗ ಎಷ್ಟು ಖುಷಿ ಆಗುತ್ತೋ ಅದಕ್ಕಿಂತ ಜಾಸ್ತಿ ಖುಷಿ ಆಯ್ತು. ಸೂರಿ, ನನ್ಗೋಸ್ಕರ ಒಂದೇ ಒಂದ್ ಬಿಡ್ತೀಯಾ? ನನ್ ಜೀವ ಕೇಳು ನಂದಿನಿ, ಇಲ್ಲೇ ಬಿಟ್ಬಿಡ್ತೀನಿ. ನೀನ್ ಜೀವ ಬಿಡು ಅಂತ ಕೇಳೋ ಕೆಟ್ಟ ಹುಡುಗಿ ನಾನಲ್ಲ. ನೀನ್ ಕುಡಿಯೋದ್ ಬಿಟ್ರೆ ಅಷ್ಟೇ ಸಾಕು. ಏಕೆ? ನೀನ್ ಕುಡ್ದಾಗ ಕೋತಿ ಕೋತಿ ತರ ಮಾತಾಡ್ತೀಯ. ನಾನ್ ಯಾವಾಗ್ಲೇ ಮಾತಾಡ್ದೆ? ಇವ್ಳ್ದೊಳ್ಳೆ ಸವಾಸ ಆಯ್ತಲ್ಲಪ್ಪ. ನೋಡ್ದ ನೀನೇನ್ ಮಾತಾಡ್ತೀಯ ಅನ್ನೋದನ್ನೇ ಮರ್ತೋಗ್ಬಿಡ್ತೀಯ. ಅದಕ್ಕೆ ನನ್ಗಿಷ್ಟ ಆಗಲ್ಲ. ಪ್ಲೀಸ್ ಬಿಟ್ಬಿಡು. ಇದೊಂದ್ ಕೆಟ್ಟ ಚಟ ಕಲ್ತ್ಬಿಟ್ಟಿದೀನಿ, ಬಿಡಕ್ ಟ್ರೈ ಮಾಡ್ತೀನಿ. ನೋಡು ಸೂರಿ, ಎಣ್ಣೆ ಬಿಟ್ಟು ಬದುಕಿರೋರ್ ಇತಿಹಾಸ ಇದೆ, ಸಿಗರೆಟ್ ಬಿಟ್ಟು ಬದುಕಿರೋರ್ ಇತಿಹಾಸನೂ ಇದೆ. ಆದ್ರೆ ಪ್ರೀತಿ ಮಾಡಿ ಬಿಟ್ಟು ಬದುಕಿರೋರ್ ಇತಿಹಾಸ ಎಲ್ಲೂ ಇಲ್ಲ. ಈ ಎಲ್ಲಾ ಚಟಕ್ಕಿಂತ ಕೆಟ್ಟ ಚಟನೆ ಪ್ರೀತಿ ಸೂರಿ. ಎಣ್ಣೆ ಆರಾಮಾಗಿ ಬಿಡ್ಬಹುದು ಸೂರಿ, ಯಾಕಂದ್ರೆ ಜನ್ಮ ಕೊಟ್ಟು ತಂದೆ ತಾಯಿನೇ ಕಣ್ಮುಚ್ಕೊಂಡ್ಮೇಲೆ ಅವ್ರಿಲ್ದೇನೆ ಬದುಕಿರ್ತಾರೆ. ಅಂಥದ್ರಲ್ಲಿ ನಿನ್ನೆ ಮೊನ್ನೆ ಕಲ್ತಿರೋ ಈ
ಎಣ್ಣೆ ಬಿಟ್ಟು ಬದುಕಿರೋಕ್ಕಾಗಲ್ವಾ? ಪ್ರಾಮಿಸ್ ಮಾಡು, ನೀನ್ ಎಣ್ಣೆ ಬಿಡ್ತೀಯಾ ಅಂತ. ಬಿಡ್ತೀನಿ. ಸರಿ, ನಾಳೆ ನಿನ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ನಮ್ಮನೆ ಹತ್ರ ಬಂದ್ಬಿಡು. ಏಕೆ? ನಾಳೆ ನನ್ ಬರ್ಡೇ. ಅಯ್ಯೋ, ಎಂತ ತಪ್ಪ ಮಾಡ್ಬಿಟ್ನೆ. ಯಾಕೋ, ಏನಾಯ್ತು? ನಾಳೆ ನಿನ್ ಬರ್ಡೇ ಅಲ್ವಾ? ನಾಳೆ ಒಂದಿನ ಕುಡಿದ್ಬಿಟ್ಟು ನಾಳೆದಿಂದ ಬಿಟ್ಬಿಡ್ತೀನಿ. ಅಯ್ಯೋ ಕರ್ಮ ಕಾಂಡ. ಪ್ಲೀಸ್ ಪ್ಲೀಸ್ ನಂದಿನಿ. ಸರಿ, ನಾಳೆ ಒಂದೇ ದಿನ, ಆದ್ರೆ ನಾಳಿದಿಂದ ಬಿಟ್ಬಿಡ್ಬೇಕು. ಪಕ್ಕ 1000%. ನಂಬೋದಾ? ನಂಬೋದಾದ್ರೆ ಒಬ್ಬ ವ್ಯಕ್ತಿನ ಸಂಪೂರ್ಣವಾಗಿ ನಂಬು. ಜೀವನದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಸಿಗ್ತಾನೆ. ಇಲ್ಲ ಅಂತಂದ್ರೆ ಜೀವನದಲ್ಲಿ ಒಳ್ಳೆ ಪಾಠ ಕಲ್ತಂಗಾಗುತ್ತೆ. ನಾಡಿದ್ದಿಂದ ನಿನ್ಗೋಸ್ಕರ ನಾನು ಎಣ್ಣೆ ಹೊಡಿಯೋದ್ ಬಿಟ್ಬಿಡ್ತೀನಿ. ನಾಳೆ ನನ್ಗೋಸ್ಕರ ನೀನೊಂದು ಮಾಡ್ತೀಯಾ? ಏನು? ಕೆಂಪು ರೇಷ್ಮೆ ಸೀರೆ ಉಟ್ಕೊಂಡು, ಅದಕ್ಕೆ ಮ್ಯಾಚಿಂಗ್ ಗ್ಲೌಸ್ ಹಾಕೊಂಡು, ತಲೆ ತುಂಬಾ ಹೂ ಮುಡ್ಸ್ಕೊಂಡು, ಕೈ ತುಂಬಾ ಬಳೆ ತೊಟ್ಕೊಂಡು, ಹಣೆ ತುಂಬಾ ಕೆಂಪು ಕುಂಕುಮ ಇಟ್ಕೊಂಡು, ಪಕ್ಕ ಭಾರತ ನಾರಿ ತರ ನನ್ ಮುಂದೆ ಬಂದು ನಿಂತ್ಕೊಂತೀಯಾ? ನಿನ್ಗೋಸ್ಕರ ಮಾಡ್ದೆ ಬೇರೆ ಯಾರೋ ರೋಡಲ್ಲಿ ಹೋಗೋರ್ಗೋಸ್ಕರ ಮಾಡಕ್ಕಾಗತ್ತಾ? ಆದ್ರೆ ನಾಳೆ ಮಾತ್ರ ಮಾಡೋಕ್ಕಾಗಲ್ಲ. ಮತ್ಯಾವಾಗ ಮಾಡ್ತೀಯಾ? ಅದು ಸಸ್ಪೆನ್ಸ್. ತ್ರಿಶೂಲ್ನ ಮಾತ್ರ ಕರ್ಕೊಂಬರ್ಬೇಡ. ಏಕೆ? ಕರ್ಕೊಂಬರ್ಬೇಡ ಅಂದ್ರೆ ಕರ್ಕೊಂಬರ್ಬೇಡ. ಸರಿ ಆಯ್ತಮ್ಮ. ಸರಿ, ಬಾ ಹೋಗೋಣ. Happy birthday to you. Happy birthday to you. Happy birthday, happy birthday, happy birthday to you. ಎಲ್ಲೋದ್ರೆಲ್ಲ? ಯಾರೋ ಮಚ್ಚ ಅವನು, ಬೇರೆ ರಾಣೆ ಹೊಡಿತಾವನೆ. ಅವನಾ? ಅವನು ದೊಡ್ಡ ಕತೆ ಮಚ್ಚ. ರಾಬಿ ನನ್ನ ರೌಡಿ ಲತಾನ ಹುಡ್ಗಿನ್ ಲವ್ ಮಾಡ್ತಾ ಇದ್ದ. ಅವ್ರಿಬ್ರು ಇನ್ನೇನ್ ಮದ್ವೆ ಆಗ್ಬೇಕು ಅನ್ನೋ ಟೈಮಲ್ಲಿ ಅವನ ಅದ್ಯಾವ್ದೋ ಕೇಸ್ ಮೇಲೆ ಫಿಟ್ ಆದ. ಲತಾ ಮನೆಯವ್ರು ಸೇರ್ಕೊಂಡು ಇವನ್ಗ ಅವಳು ಕಟ್ಬಿಟ್ರು. ಅವತ್ತಿಂದ ಶನಿ ಎಗ್ಲೇರಿದ್ದು ಮಚ್ಚ. ಇವ್ನ್ಗೆ ಇನ್ನೀವರೆಗೂ ಬಿಟ್ಟಿಲ್ಲ. ಆ ರಾಬಿನ್ನು ಜೈಲಿಂದ ಹೊರಗಡೆ ಬಂದಪ್ಪ. ಅವತ್ತಿಂದ ಅವನ್ ಮನೆಗ್ ಬಂದ್ರೆ ಇವನೋಗಿ ಆಚೆ ನಿಂತ್ಕೋಬೇಕು. ಇವನ್ ಪಾಡು ನಾಯಿ ಪಾಡು ಮಚ್ಚ. ಏನೋ ಗಂಡ್ಸ ಗಣ್ಣ ಅವನು. ಲೋಫರ್ಸ್ನ ಲೋಫರ್ಸ್ ಅಂದೆ ಸೂಪರ್ ಅನ್ನಕ್ಕಾಗತ್ತಾ? ಎಂತ ಚಪ್ಪರ್ಗಳನ್ನ ಫ್ರೆಂಡ್ ಮಾಡ್ಕೊಂಡಿದ್ಯಾ? ಬೇರೆಯವ್ರ ಮನೆಗೆ ಹೋದ್ರೆ ಹೆಂಗ್ ಬಿಹೇವ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ? ಒಬ್ಬ ನೋಡಿದ್ರೆ ಅಲ್ಲೇ ಎಣ್ಣೆ ಹೊಡಿತಾ ಇದ್ದಾನೆ, ಇನ್ನೊಬ್ಬ ಅಲ್ಲೇ ಗಾಂಜಾ ಸೇರ್ತಾ ಇದ್ದಾನೆ, ಇನ್ನೊಬ್ಬ ಹುಡುಗಿಗೆ ಚೇಚೆ ಅದೆಲ್ಲ ಹೇಳಕ್ಕೆ ನಂಗೆ ಅಸಹ್ಯ ಅನ್ಸುತ್ತೆ. ನನ್ ಫ್ರೆಂಡ್ಸ್ ಏನು ಅಂತ ನನ್ ಚೆನ್ನಾಗ್ ಗೊತ್ತು. ಅವ್ರ ಬಗ್ಗೆ ನೀನ್ ಕೆಟ್ಟಾಗ ಮಾತಾಡಬೇಡ. ಜೀವನ ಕೊಡಕ್ ಹುಡುಗಿರ್ ಬಂದ್ರು ಅಂತ ಜೀವ ಕೊಡೋ ಹುಡುಗರ್ನ ಮರೆಯೋನಲ್ಲ ಈ ಸೂರಿ. ಆ ಪೊರ್ಕಿ ರಾಜಣ್ಣ ನಿನ್ ಊಟ ಕೊಡಿಸ್ತಾನೆ, ಈ ಲೋಫರ್ ನನ್ ಮಕ್ಳು ನಿಂಗೆ ಎಣ್ಣೆ ಕೊಡಿಸ್ತಾರೆ. ಅದನ್ನೇ ಜೀವನ ಅನ್ಕೊಂಡ್ಬಿಟ್ಟಿದ್ಯಾ ನೀನು. ನಿನ್ ಜೊತೆ ನಾನ್ ಬಾಳ್ಬೇಕು ಅನ್ಕೊಂಡಲ್ಲ, ನನ್ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು. ತಗೊಳ್ಳೆ ಹೊಡ್ಕೊಳೆ, ತಗೊಳ್ಳೆ ಹೊಡ್ಕೊಳೆ, ತಗೊಳ್ಳೆ ಹೊಡ್ಕೊಳ್ಳಲೇ. ಚಪ್ಪಲಿ ಯಾಕೆ ಹೊಡಿಲಿಲ್ಲ ಗೊತ್ತೇನೆ? ಒಂದ್ ಹೆಣ್ಣು ಅಂತ ಹೊಡಿಲಿಲ್ಲ, ಕೈಯಲ್ಲಿ ಹೊಡ್ದೆ. ಎಷ್ಟೋ ಪ್ರೇಮಿಗಳು ಒಂದು ಆಕೆ ಜೀವದ ಗೆಳೆಯರ್ ಕಾರಣರಾಗಿರ್ತಾರೆ, ಆದ್ರೆ ಅದೆಷ್ಟೋ ಜೀವದ ಗೆಳೆಯರು ಬೇರೆ ಆಕೆ ನಿನ್ನಂತ ನಮಕ್ಕಾರ ಹುಡುಗಿರ್ ಕಾರಣರಾಗಿರ್ತಾರೆ ಅನ್ನೋದು ಇವತ್ತು ನಿನ್ನ ಮಾತಿಂದ ಪರಮ ಸತ್ಯ ಅನ್ಸ್ತಾ ಇದೆ ಕಣೆ. ಏನೇ ನೀನ್ ನನ್ನ ಬಿಟ್ಬಿಟ್ರೆ ನಾನೇನ್ ಸತ್ತೋಗ್ಬಿಡ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ? ಈ ದರಿದ್ರ ಲವ್ ಬಿಡಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೂ ಗಟ್ಟಿ ಮನ್ಸ್ ಮಾಡ್ಕೊಂಡು ಬಿಟ್ಬಿಡ್ತೀನಿ. ನಿನ್ನಿಂದ ದೂರ ಆದ್ಮೇಲೆ ಸ್ವಲ್ಪ ಚೇಂಜಸ್ ಆಗ್ಬೋದು. ಏನಂದ್ರೆ ಯಾವಾಗ್ಲೂ ನೈಟ್ 8 ಗಂಟೆ ಮೇಲೆ ಟೈಟ್ ಆಗ್ತಾ ಇದ್ದೋನು ಈಗ ಬೆಳಿಗ್ಗೆ 8 ಗಂಟೆಗೆ ಟೈಟ್ ಆಗ್ತೇನೆ ಅಷ್ಟೇ. ಆದ್ರೆ ನನ್ನ ಗುರುನ ನನ್ನ ಫ್ರೆಂಡ್ಸ್ನ ಬಿಟ್ವಾ ಅಂತಂದ್ರೆ ನನ್ನ ಉಸಿರೇ ನಿಂತೋಗುತ್ತೆ ಕಣೆ. ನಾವು ಸ್ಲಮ್ಗ್ಲೇ ಇರ್ಬೋದು ಕಣೆ, ನಮ್ದವ್ರಿಗೆ ಪ್ರಾಣ ಕೊಡ್ತೀವಿ. ಆ ಗುಣ ನಮ್ ಬ್ಲಡ್ ಅಲ್ಲೇ ಬಂದಿದೆ. ನಂಬ್ಸಿ ಕತ್ಕೊಯ್ಯೋದು ನಿನ್ನಂತ ಕ್ಲಾಸ್ ಹುಡುಗಿರ್ ಗುಣ. ಅದನ್ನ ಚೇಂಜ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಅದು ನಿಮ್ ಬ್ಲಡ್ ಅಲ್ಲೇ ಬಂದಿದೆ. ನಿನ್ ಬರ್ತಡೇಗೆ ಅವತ್ತು ತ್ರಿಶೂಲ್ನ ಕರ್ಕೊಂಡ್ ಬರ್ಬೇಡ ಅಂದಾಗೆ ಅರ್ಥ ಮಾಡ್ಕೊಬೇಕಿತ್ತು ಕಣೆ. ಇನ್ ಮೇಲೆ ಅರ್ಥ ಮಾಡ್ಕೊಂತೀನಿ.
ಮಚ್ಚ, ಪ್ರೀತಿಗೆ ಮೋಸ ಮಾಡಿರೋ ಅವಳಿಗೆ ಒಂದು ಒಳ್ಳೆ ಹುಡುಗ ಸಿಗ್ಬೇಕಾದ್ರೆ ಪ್ರೀತಿನೇ ದೇವ್ರು ಅನ್ಕೊಂಡಿರೋ ನೀನು, ನಿನಗೊಂದು ಒಳ್ಳೆ ಹುಡುಗಿ ಸಿಗಲ್ವೇನೋ? ಒಂದ್ಸಲ ಉಸಿರೊಳಗಡೆ ಒಬ್ಳ ಹೆಸರು ಬರ್ಕೊಂಡ್ಮೇಲೆ ಆ ಹೆಸರು ಅಳ್ಸಾಗೋದು ಈ ಉಸಿರು ನಿಂತೋದ್ಮೇಲೆನೆ ಆ ಹೆಸರು ಅಳ್ಸ್ಕೊಂಡು ಇನ್ನೊಬ್ಳ ಹೆಸರು ಬರ್ಕೊಂಡ್ರೆ ನನ್ನ ಪ್ರೇಮಿ ಅನ್ನಲ್ಲ ಮಚ್ಚ, ಮತ್ತೆ ಕಾಮಿ ಅಂತಾರ ಕಣ. ಯಾಕ ಮಚ್ಚ ನಗ್ತಾ ಇದೀಯಾ? ನೋಡ್ ಮಚ್ಚ, ಹುಡುಗಿರು ಒಂಥರ ಶುಗರ್ ಇದ್ದಂಗೆ. ಶುಗರ್ ಜಾಸ್ತಿ ಆದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ಜಾಸ್ತಿ ಲವ್ ಮಾಡಿದ್ರೆ ತಲೆ ಮೇಲೆ ಕುಂತ್ಕೊಂಡ್ಬಿಡ್ತಾರೆ, ಕಡಿಮೆ ಲವ್ ಮಾಡಿದ್ರೆ ಬಿಟ್ಟು ಹೊಡೈತಾರೆ. ಒಂದ್ ಪಕ್ಷ ಶುಗರ್ನ ಬೇಕಾದ್ರೆ ಮೈಂಟೈನ್ ಮಾಡ್ಬೋದು, ಫಿಗರ್ನ ಮೈಂಟೈನ್ ಮಾಡೋದು ತುಂಬಾ ಕಷ್ಟ. ಲವ್ ಮಚ್ಚ, ಈ ಸುಂದರವಾದ ಊರಲ್ಲಿ ಸುಂದರಿಯರಿಗೇನೋ ಬಂದ್ರ ಹೋಗೋಣ. ಏಯ್, ನಾನ್ ನಿಮ್ ತರ ಹೋಟೆಲ್ ಕರ್ಕೊಂಡೋಗಿ ಲವ್ ಮಾಡಲ್ಲ ಕಣ, ಟೆಂಪಲ್ ಕರ್ಕೊಂಡೋಗಿ ಲವ್ ಮಾಡ್ತೀನಿ. ಹೋಗ್ರ ಲೇ, ಹೋಗ್ರ. ಬೇಡ ಮಚ್ಚಿ.
ನಿಮ್ಗನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011222901701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ರಾಬಿನ್ನ ಯಾರು ಮರ್ಡರ್ ಮಾಡಿರ್ಬೋದು? ಲೇ ಮಗ, ಆ ಬಂಡೆ ತಮ್ಮ ಮಂಜ ಅವನಲ್ಲ, ಅವನ ಮೇಲೆ ಡೌಟ್ ನಂಗೆ. ಲವ್ ಬಂಗೆ, ಸುಮ್ನೆ ಏನೇನೋ ಮಾತಾಡ್ಬೇಡ ಲವ್. ಅವ್ನ್ ಮದ್ವೆ ಮಾಡ್ಕೊಂಡು ದುಬೈಲ್ ಸೆಟ್ಲ್ ಆಗವನೆ. ಯಾರಾದ್ರೂ ದುಶ್ಮನ್ ಇದಾರ ಮಚ್ಚ ಅವನ್ಗೆ? ತ್ರಿಶೂಲ, ಆ ತರ ಎಲ್ಲ ಯಾರು ದುಶ್ಮನ್ ಇಲ್ಲ ತ್ರಿಶೂಲ. ಅಲೋ ಮೇಕೆ, ನಾನ್ ರೇಖಾ ಮಾತಾಡ್ತಾ ಇರೋದು. ಯಾವ ರೇಖಾ? ಏ ನಾನ್ ಕಣೋ, ಸೂರ್ಯ ಫ್ರೆಂಡ್ ರೇಖಾ. ಓ, ನಾಟಿ ಕೋಳಿನಾ? ನೀನೇನ್ ಗಿರ್ರಾಜನಾ? ಗಿರ್ರಾಜ ಕೋಳಿ ಅಂತನಾದ್ರು ತಿಳ್ಕೊ, ಇಲ್ಲ ಕಾಡ್ ಕೋಳಿ ಅಂತನಾದ್ರು ತಿಳ್ಕೊ. ಯಾಕಪ್ಪ ಫ್ರೆಂಡ್ಸ್ ಮರೆಯೋಷ್ಟು ಟೈಟ್ ಆಗ್ಬಿಟ್ಟಿದ್ಯಾ? ದುಃಖ ಕಣೆ ರೇಖಾ, ದುಃಖ. ಅಂತ ದುಃಖ ಏನಪ್ಪ ನಿಂದು? ನೀನಿನ್ನು ನನ್ ದುಃಖ ಹೇಳ್ಕೊಳಕ್ ಶತ್ರ ಆಗಿಲ್ಲ ಬಿಡೆ. ನೋಡೋ ಮೇಕೆ, ದುಃಖಕ್ಕೆ ಯಾವತ್ತೂ ಕುಡಿಬಾರ್ದು. ಯಾಕೆ ಅಂದ್ರೆ ಮನುಷ್ಯನ ಜೀವನದಲ್ಲಿ ಖುಷಿಗಿಂತ ದುಃಖನೇ ಜಾಸ್ತಿ ಇರುತ್ತೆ. ದೊಡ್ಡ ಪಿವೋಟುಗಳಾಗ್ಬಿಡ್ತೀರಾ. ಡ್ರಿಂಕ್ಸ್ನ ನಾವ್ ಎಂಜಾಯ್ ಮಾಡಬೇಕು, ಡ್ರಿಂಕ್ಸ್ ನಮ್ಮನ್ನ ಎಂಜಾಯ್ ಮಾಡಬಾರ್ದು. ತುಂಬಾ ತಿಳ್ಕೊಂಡಿದ್ಯಾ, ಜಾಸ್ತಿನೇ ಓದಿರ್ಬೇಕು ನೀನು. ಇಲ್ಲ ಮೇಕೆ, ಓದೋರ್ಗಿಂತ ಓಡಾಡೋರ್ಗೆ ಬುದ್ಧಿ ಜಾಸ್ತಿ ಇರೋದು. ಹೋಗ್ಲಿ, ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಆಯ್ತೇನ್ ಕೇಳು. ನಿಂಗ್ ಯಾವ ತರ ಇರೋ ಹುಡುಗಿ ಇಷ್ಟ ಆಗ್ತಾಳೆ, ಯಾವ ತರ ಇರೋ ಹುಡುಗಿ ಇಷ್ಟ ಆಗಲ್ಲ? ಕಿಡ್ನಿ ಕೊಟ್ಟಾದ್ರು ಸಿಡ್ನಿಗ್ ಕರ್ಕೊಂಡು ಹೋಗು ಅನ್ನೋ ಫಾರಂ ಹುಡುಗಿರು ನನಗಿಷ್ಟ ಆಗಲ್ಲ. ಬ್ರೇಕ್ಫಾಸ್ಟ್ ಇಲ್ಲ ಅಂದ್ರು ಸಾಫ್ಟ್ ಆಗಿರ್ತೀನಿ, ಲಂಚ್ ಇಲ್ಲ ಅಂದ್ರು ಮಂಚಕ್ಕೆ ಇರ್ತೀನಿ, ಡಿನ್ನರ್ ಇಲ್ಲ ಅಂದ್ರು ನಿನ್ ಲೈಫ್ ಪಾರ್ಟ್ನರ್ ಆಗ್ತೀನಿ ಅನ್ನೋ ಒಳ್ಳೆ ಮನಸ್ಸಿರೋ ಒಂದ್ ನಾಟಿಕ್ ಕೊಳ್ಳಿ ನುಡುಕ್ತಾ ಇದೀನಿ ಕಣೆ. ಆದ್ರೆ ಯಾವ್ದು ಸಿಗ್ತಾ ಇಲ್ಲ. ಮಚ್ಚ ಪಕ್ಕ ಸೇಮ್ ಕ್ಯಾರೆಕ್ಟರ್ ಕಣೋ ನಂದು, ಪಕ್ಕ ಸೂಟ್ ಆಗ್ತೀನಿ ನಿಂಗೆ. ಹಂಗಂದ್ರೆ ನಿನ್ ಸೈಟ್ ಮೇಲೆ ನಾನ್ ಮನೆ ಕಟ್ಬಹುದು? ಪಕ್ಕ ಕಟ್ಬೋದ್ ಕಣೋ ಪಾಪಿ. ನಿನ್ ಸೈಟ್ ಅಲ್ಲಿ ಲಿಟಿಗೇಷನ್ ಏನಿಲ್ಲ ತಾನೆ? ನನ್ ಡಾಕ್ಯುಮೆಂಟ್ಸ್ ಪಕ್ಕ ಕಣೋ. ಹಂಗಂದ್ರೆ ನಾಳೆನೆ ಗುದ್ಲಿ ಪೂಜೆ ಮಾಡೋಣ ಬಿಡು. ಆಯ್ತು ಕಣೋ ಲೋಫರ್. ಯಾಕೆ ನಾಲ್ಗೆ ರಾಂಗ್ ರೂಟಲ್ಲಿ ಹೋಗ್ತಾ ಇದೆ? ದಿಲ್ಗ್ ಹತ್ರ ಆದವ್ರನ್ನ ನಾವ್ ಹಾಗೆ ಕರೆಯೋದು. ನಮ್ಮ ಅಮ್ಮ ಕೂಡ ನಮ್ಮ ಅಪ್ಪನ್ನ ಹಾಗೆ ಕರಿತಾ ಇದ್ರು. ಹಂಗಂದ್ರೆ ನಿಮ್ದು ಲೋಪರಂಶನಾ? ಹೌದು ಕಣೋ ಮೇಕೆ, ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ? ನಮ್ ವಂಶಕ್ಕೆ ಇನ್ನೊಬ್ ಲೋಫರ್ ಸೇರ್ಕೋತಾ ಇದ್ದಾನಲ್ಲ ಅಂತ. ಲೇ ಐ ಬಂಗೆ, ಮೊಬೈಲ್ ಕೊಡ, ಬ್ಯಾಟ್ರಿ ಲೋ ಆಗುತ್ತೆ. ನನ್ನ ಹತ್ರನೇ ಕರೆನ್ಸಿ ಕಾಲಿಲೆ. ಲೋ ಮಚ್ಚ, ಯಾಕೋ ನಿನ್ ಲವ್ ತುಂಬಾ ಡೀಪ್ ಆಗಿ ಹೋಗ್ತಿದೆ ಅಂತ ಅನ್ಸಲ್ಲ? ಹೌದಪ್ಪ, ಹೌದು. ನಮ್ದೊಂಥರ ಲವ್. ಮಚ್ಚೆ, ಯಾವ ತರ ಲವ್ ನಿಂದು? ಮನೆ ನಮ್ದೆಲ್ಲ ಹಳೆ ಕಾಲದ ಲವ್ ತರ ಅಲ್ಲಮ್ಮ ಮಚ್ಚ. ಲವ್ ಅಲ್ಲಿ ಹೊಸ ಕಾಲದ ಲವ್ ಬೇರೆ, ಹಳೆ ಕಾಲದ ಲವ್ ಬೇರೆ ಇರುತ್ತಾ? ನೋಡ್ ಮಚ್ಚ, ಹಳೇದ್ ಕಾಲದ ಲವ್ ಎಲ್ಲ ಕಣ್ಣಲ್ಲಿ ಸ್ಟಾರ್ಟ್ ಆಗಿ ಮದ್ವೆಲ್ಲೋ ಸಾವಲ್ಲೋ ಎಂಡ್ ಆಗ್ತಾ ಇತ್ತು. ಆದ್ರೆ ಈಗ ಮೊಬೈಲ್ ಅಲ್ಲಿ ಸ್ಟಾರ್ಟ್ ಆಗಿ ರೈಡ್ ಆಗದೆ ಲಾರ್ಜ್ ಅಲ್ಲಿ ಎಂಡ್ ಆಗ್ತಾ ಇದೆ. ಲೋ ಮಚ್ಚಿ, ಮೊದ್ಲೆಲ್ಲ ಕಾಲ್ರ ಬಂದು ಮಲೇರಿಯಾ ಬಂದು ಸಾಯ್ತಾ ಇದ್ರು. ಈಗ ಏಡ್ಸ್ ಬಂದ್ ಸಾಯ್ತಾವ್ರೆ. ಶ್ರೀಕಾಂತ್, ಆ ರಾಬಿನ್ ಕೊಲೆಗೆ ಸೆಲ್ಯೂರ್ಗ್ ಬಂತು? ಸಿಕ್ಕಿದೆ ಸರ್, ಆದಷ್ಟು ಬೇಗ ಫೈಂಡ್ ಔಟ್ ಮಾಡ್ತೀವಿ ಸರ್. ಬೇಗ ಕಂಡಿಡಿಬೇಕ್ರಿ. ಹೈಯರ್ ಆಫೀಸರ್ ಇಂದ ತುಂಬಾ ಪ್ರೆಷರ್ ಬರ್ತಾ ಇದೆ. ಶೂರ್ ಸರ್, ಐ ವಿಲ್ ಡೂ ಇಟ್. ಹೇಯ್
ಲವ್ ಅಂದ್ರೆ ಏನ್ ಸುಖ ತಯಾರು ಮಾಡೋ ಫ್ಯಾಕ್ಟ್ರಿ ಅಂತ ಅನ್ಕೊಂಡಿದ್ಯಾ? ದುಃಖನ ಸ್ಟಾಕ್ ಮಾಡೋ ಗೋಡನ್ನು. ಲವ್ ಅಲ್ಲಿ ಅಳ್ತಾ ಇದ್ರು ಒಂಥರ ಮಜಾ ಇರುತ್ತೆ, ನಗ್ತಾ ಇದ್ರು ಒಂಥರ ಸಜಾ ಇರುತ್ತೆ. ಎಲ್ ಪ್ರೀತಿ ಇರುತ್ತೋ ಅಲ್ಲಿ ಸಲಗೆ ಇರುತ್ತೆ, ಎಲ್ ಸಲಗೆ ಇರುತ್ತೋ ಅಲ್ಲಿ ಜಗಳ ಇರುತ್ತೆ. ಆದ್ರೆ ಜಗಳ ಆಡಿ ದೂರ ಆದವ್ರನ್ನ ಯಾರು ಪ್ರೇಮಿಗಳನ್ನಲ್ಲ, ಶತ್ರುಗಳಂತಾರೆ. ನಾನು ಏನ್ ಹೇಳ್ಬಾರ್ದು ಅಂತ ಹೇಳ್ದೆ? ಇವ್ರ ಫ್ರೆಂಡ್ಸ್ ಬಾಯಲ್ಲಿ ಒಳ್ಳೆ ಮಾತು ಬರುತ್ತಾ? ಮಾತಿರ್ತರೆ ಸಾಕು ಅಮ್ಮನ ಅಕ್ಕನ ಅಂತಾರೆ. ಇಂಥವ್ರ ಸಾಹಸ ಬೇಡ ಅಂತ ಹೇಳಿ ತಪ್ಪ? ನೀನೇ ಹೇಳು ರೇಖಾ. ನೀನೇನ್ ಸಂಸಾರ ಇವನ್ ಜೊತೆ ಮಾಡ್ತೀಯೋ ಇಲ್ಲ ಇವನ್ ಫ್ರೆಂಡ್ಸ್ಗಳ ಜೊತೆ ಮಾಡ್ತೀಯೋ? ಹೌದು, ಎಣ್ಣೆ ಹೊಡೆಯೋರೆಲ್ಲ ಕೆಟ್ಟವ್ರು, ಕೆಟ್ಟದಾಗ ಮಾತಾಡೋರೆಲ್ಲ ಕೆಟ್ಟವ್ರು ಅಂತ ಯಾವ ಬೋಳಿ ನನ್ ಮಗ ಹೇಳಿದ್ದು ನಿಂಗೆ? ಇವತ್ತು ಸ್ಲಮ್ನಲ್ಲಿ ಎಷ್ಟೋ ಜನ ಅಮ್ಮ ಅಕ್ಕ ಅಂತ ಮಾತಾಡ್ತಾರೆ. ಈ ರೀತಿ ಮಾತಾಡ್ದವ್ರೆಲ್ಲ ಅವ್ರ ಫ್ರೆಂಡ್ಸ್ ಮನೆಗೆ ಹೋದಾಗ ಅವ್ರ ಅಮ್ಮ ಅಕ್ಕನ ಅವ್ರ ಅಮ್ಮ ಅಕ್ಕನ ತರನೇ ನೋಡ್ಕೊಳ್ತಾರೆ, ಜಾಸ್ತಿ ಪ್ರೀತಿಸ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಲವರು ಚೆನ್ನಾಗಿ ಓದ್ಕೊಂಡಿರ್ತಾರೆ, ನೋಡಕ್ಕೂ ತುಂಬಾ ಡೀಸೆಂಟ್ ಆಗಿರ್ತಾರೆ, ಒಳ್ಳೆದನ್ನೇ ಮಾತನಾಡ್ತಾರೆ. ಅಷ್ಟೇ ಯಾಕೆ, ಸ್ಕೂಲ್ನಲ್ಲಿ ಮೇಸ್ಟ್ರು ಕೆಲಸ ಮಾಡೋರು ಮಗಳ ತರರೋ ವಿದ್ಯಾರ್ಥಿನ ರೇಪ್ ಮಾಡಿದ್ದಾರೆ ಅಂತ ಪೇಪರಲ್ಲಿ ಓದಿಲ್ವಾ? ಹೆಂಗಿರ್ತಾರೆ ಹಂಗೆ ಮಾತಾಡೋರ್ನ ನಡ್ಕೊಳ್ಳೋರ್ನ ನಂಬಿದ್ರೆ ಅವರಿಂದ ಯಾವತ್ತೂ ನಮಗೆ ನಂಬಿಕೆ ದ್ರೋಹ ಆಗಲ್ಲ. ಏನ್ ಮಾಡೋದು? ಜಗತ್ತಿನ ಅತಿ ದೊಡ್ಡ ದುರಂತ ಏನಂದ್ರೆ ಕೆಟ್ಟವ್ರನ್ನ ಬೇಗ ನಂಬಿಡ್ತಾರೆ. ಯಾಕೆ ಅಂದ್ರೆ ಕೆಟ್ಟ ಹೃದಯ ಇರೋ ನಾಲ್ಗೆ ಯಾವಾಗ್ಲೂ ಒಳ್ಳೇದನ್ನೇ ಹೆಚ್ಚಾಗಿ ಮಾತಾಡುತ್ತೆ. ಇಲ್ಲ ಕಣೆ, ಹೆಂಗ್ ಮಾತಾಡ್ತಾ ಗೊತ್ತಾ? ಹೆಂಗ್ ಹೊಡ್ದ ಗೊತ್ತಾ? ನೋಡೆ, ಈ ಭೂಮಿ ಮೇಲೆ ನಿಷ್ಕಲ್ಮಶ ಪ್ರೀತಿ ಸಿಗೋದು ತುಂಬಾ ಅಪರೂಪ ಕಣೆ. ಆ ಪ್ರೀತಿ ನಿಮಗ್ ಸಿಕ್ಕಿದೆ, ಉಳಿಸ್ಕೊಳ್ಳಿ, ಪ್ಲೀಸ್ ಕಳ್ಕೊಬೇಡಿ. ಹೇಳೋ ಅಷ್ಟು ಹೇಳಿದೀನಿ, ಆಮೇಲೆ ನಿಮ್ಮಿಷ್ಟ. ನೀನು ಹುಟ್ಟುವಾಗ ನಿನ್ನ ತಾಯಿ ಗಂಟಿನ ಕರಳು ಬಳೆನ ಕತ್ತರಿಸಿ ಈ ಭೂಮಿಗೆ ಬಿಡ್ತಾರೆ. ಹಂಗಂದ ಮಾತ್ರಕ್ಕೆ ನೀನು ತಾಯಿಯಿಂದ ದೂರ ಆಗ್ತೆ ಅಂತ ಅರ್ಥ ಅಲ್ಲ, ಆಕೆಯಿಂದ ಬೇರೆ ಆಗ್ತೆ ಅಂತ ಅರ್ಥ ಅಲ್ಲ. ಹಸುವಿನ ಅರಿವಾಗೋದಕ್ಕಿಂತ ಮುಂಚೆ, ಪ್ರಪಂಚದ ಜ್ಞಾನ ತಿಳಿಯೋದಕ್ಕಿಂತ ಮುಂಚೆ ಭಗವಂತ ನಿಮಗೆ ನೋವಿನ ಸ್ಪರ್ಶ ಕೊಟ್ಟ. ಯಾಕಂದ್ರೆ ನೋವು ಸಾವಿಗಿಂತ ಕ್ರೂರವಾಗಿದ್ದು ಬೇರೆ ಯಾರಿಗೂ ನೋವು ಕೊಡದೆ ಬದುಕಲಿ ಅಂತ. ನಾ ಬರ್ತಾ ನನ್ನ ಮಕ್ಕಳ್ರ ಏನ್ರ ಮಾಡಿದ್ದು, ಮಕ್ಕಳನ್ನ ದೇವ್ರು ಅಂತಾರೆ. ಆ ದೇವರುಗಳ ಮೇಲೆ ಅತ್ಯಾಚಾರ ಮಾಡಿದ್ರೆ ಪ್ರಕೃತಿ ಪ್ರಳಯ ಆಗಿ ಬರೆದ ನಿಮಗಳ ಗೆಳೆಯಾಗಿ ಬರಕ್ ಸಾಧ್ಯನಾ? ಆ ನಿನ್ನ ಎತ್ತ ತಾಯಿ ಆ ಚಂದ ಮಾಮನ ತೋರಿಸಿ ತುತ್ತು ತಿನ್ನು ಚಿನ್ನ, ತುತ್ತು ತಿನ್ನು ಚಿನ್ನ ಅಂತ ಹೇಳಿದ ತಾಯಿ ಕೂಡ ಒಂದು ಹೆಣ್ಣು ಅಂತ ನಿಮಗೆ ನೆನಪಾಗ್ಲಿಲ್ವಾ? ಅವಳ ಎದೆ ಮೇಲೆ ಕೈ ಹಾಕಿ ವಿಕೃತ ಸುಖ ಪಡ್ಬೇಕಂದ್ರೆ ಆ ಎದೆ ಹಾಲು ಕುಡಿದು ನಾನು ಬೆಳೆದಿದ್ದು ಅಂತ ನಿಮಗೆ ಅನಿಸ್ಲಿಲ್ವಾ? ಅವಳ ಮೇಲೆ ರಾಕ್ಷಸ ಅಂತ ಬಿದ್ದಾಗ ಆ ಪುಟ್ಟ ಕಂದಮ್ಮ ನೋವಿನಿಂದ ಅಮ್ಮ ಅಮ್ಮ ಅಂತ ಕಿರ್ಚ್ಕೋಬೇಕಂದ್ರೆ ಗೊತ್ತಾಗ್ಲಿಲ್ವೇನ್ರು? ಅದು ಮರ್ಮಸ್ಥಾನ ಅಲ್ಲ, ನಿಮಗಳ ಜನ್ಮಸ್ಥಾನ ಅಂತ. ಅದು ಮರ್ಮಸ್ಥಾನ ಅಲ್ಲ, ನಿಮಗಳ ಜನ್ಮಸ್ಥಾನ ಅಂತ. ಸೂರಿ ಇವ್ರ ಜಯಮ್ಮ ಅಂತ ನಮ್ಮನೆ ಪಕ್ಕದಲ್ಲಿರೋರು. ಹೌದಾ? ನಮಸ್ಕಾರ ಅಮ್ಮ. ನಮಸ್ಕಾರ. ಏನ್ ವಿಷಯ ನಂದಿನಿ? ಊರಲ್ಲಿ ಜಮೀನ್ ಮಾರಿದ್ರಂತೆ, ದುಡ್ಡು ಬಂದಿತ್ತು. ಇಲ್ಲೇ ಒಂದ್ ಸೈಟ್ ತಗೋಬೇಕು ಅಂತ ನನ್ನ ಹತ್ರ ಹೇಳಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಎಷ್ಟಲ್ಲಿ ಬೇಕಾಗಿತ್ತಮ್ಮ? 30 ಲಕ್ಷದಲ್ಲಿದ್ರೆ ಓಕೆ. ಲಕ್ಷ್ಮೀಪುರದಲ್ಲಿ ಆಗುತ್ತಾ? ಆಗುತ್ತೆ. ಏನ್ ಮಾಡ್ತಿದ್ಯಾ? ಗುರುಗ್ ಫೋನ್ ಮಾಡ್ತಾ ಇದ್ದೀನಿ. ಕಟ್ ಮಾಡು. ಏನೇ ಕೆಲಸ ಮಾಡಿದ್ರು ಫಸ್ಟ್ ಗುರುಗ್ ಹೇಳ್ಬೇಕು. ಪಾಪ ಬಡೂರು, ಕಮಿಷನ್ ಎಲ್ಲ ಕೊಡಕ್ಕಾಗಲ್ಲ. ಡೈರೆಕ್ಟ್ ಆಗಿ ಪಾರ್ಟಿನೇ ಪರಿಚಯ ಮಾಡ್ಸು. ಹಂಗಲ್ಲ ಆಗಲ್ಲ ನಂದಿನಿ, ಗುರು ಗೊತ್ತಾದ್ರೆ ಅಷ್ಟೇ. ಅಯ್ಯೋ, ನಿನ್ಗೆ ಅರ್ಥನೇ ಆಗಲ್ಲ, ನಾನು ಹೇಳ್ತೀನಿ ಬಾ.
ಗಾಡಿ ಬಂದೈತಣ್ಣ. ಎಲ್ಲೋ ಬೋರ್ಡಾ ವೈಟ್ ಬೋರ್ಡಾ? ಎಲ್ಲೋ ಬೋರ್ಡಣ್ಣ, ಇನ್ನು ಲೈನ್ ಮೇಲೆ ಬಿಟ್ಟಿಲ್ಲ. ಯಾವ ರಿಜಿಸ್ಟ್ರೇಷನ್? ಶಿವಮೊಗ್ಗ ಅಣ್ಣ. ಕಿಲೋಮೀಟರ್ ಲೆಕ್ಕನ, ಗಂಟೆ ಲೆಕ್ಕನ, ದಿನದ ಲೆಕ್ಕನ? ಫಸ್ಟ್ ನೀವೇ ಓಡಿಸ್ತಾ ಇರೋದು. ಒಂದ್ 5,000 ಕೊಡೋಣ. ಜಾಸ್ತಿ ಆಯ್ತಲ್ಲೋ. ಹೊಸ ಗಾಡಿ ವಿತ್ AC, ವೈಟ್ ಕಲರ್ ಅಣ್ಣ. ಸರಿ ಆಯ್ತು, ಬುಕ್ ಮಾಡು. ಆಯ್ತಣ್ಣ. ರೇಖಾ, ಅರ್ಜೆಂಟಾಗಿ ಒಂದ್ 5,000 ರೂಪಾಯಿ ಬೇಕಾಗಿತ್ತು, ಇದ್ರೆ ಕೊಡೆ. 5,000ನಾ? ನನ್ನ ಹತ್ರ ಸಾಕ್ಸ್ ಮಾರಿರೋ ದುಡ್ಡು 700-800 ಇರ್ಬೋದಪ್ಪ. 5,000 ಅಂದ್ರೆ ಎಲ್ಲಿಂದ ತಗೊಂಬಂದ್ ಕೊಡ್ಲಿ ನಾನು? ನಮ್ಮ ಮಾವಂಗ್ ಆಕ್ಸಿಡೆಂಟ್ ಆಗಿತ್ತು, ಹಾಸ್ಪಿಟ್ಲ್ ಕಟ್ಬೇಕಿತ್ತು, ಅದಕ್ಕೋಸ್ಕರ. ಆಕ್ಸಿಡೆಂಟಾ? ನನ್ನ ಹತ್ರ ಇವಾಗ ಅಷ್ಟೊಂದು ದುಡ್ಡಿಲ್ಲ. ಚೈನ್ ಕೊಡ್ತೀನಿ, ಅಡ ಇಟ್ಕೋ. ಇನ್ನು ಎಷ್ಟು ದಿವಸ ಬಾಕಿ ಇದೆ ಅಣ್ಣ? ಏನಿನ್ನೊಂದು 12 ದಿನ ಬಾಕಿ ಇದೆ. ಇನ್ನು ಎಷ್ಟು ಹಣ ಬೇಕು? ಸಾಕ್ ಬಿಡಪ್ಪ, ಸಾಲದೆ ಹೋದ್ರೆ ಮಿಕ್ಕಿದ್ದೆಲ್ಲ ನಾನು ಹಾಕೊಂಡ್ ಮಾಡ್ತೀನಿ. ಇಲ್ಲ ಇಲ್ಲ, ಆ ಕೆಲಸ ನಾನೇ ಮಾಡ್ಬೇಕು. ಯಾಕಂದ್ರೆ ಅಣ್ಣನ್ಗೆ ಅರ್ಧಂಬರ್ಧ ಕೆಲಸ ಇಷ್ಟ ಆಗಲ್ಲ. ಆಯ್ತಪ್ಪ, ಈ ಸಾರಿ ಫುಲ್ ಗ್ರ್ಯಾಂಡ್ ಆಗಿ ಮಾಡೋಣ. ಮಾಡ್ಬೇಕು. ಯಾಕಂದ್ರೆ 12,000 ವರ್ಷಕ್ಕೆ ಒಂದೇ ಸಲ ಇಂತ ಮಾಸ್ಟರ್ ಪೀಸು ಭೂಮಿಗೆ ಬರೋದು. ಅರೇಂಜ್ಮೆಂಟ್ ಯಾರಿಗೆ ಹೇಳಿದಿರಣ್ಣ? ಎಲ್ಲ ನಮ್ಮ ಹುಡುಗರಿಗೆ ಹೇಳಿದ್ದೀನಿ, ಅವರೆಲ್ಲ ನೋಡ್ಕೊತಾರೆ ಬಿಡು. ಯಾಕಪ್ಪ ಹಿಂಗ್ಲಾಗ್ತಾ ಇದೀಯಾ? ಗುರುವೆ, ಎಲ್ಪರ್ ಮಾಡಿದ್ದು ಪಾಪರು, ಓನರ್ ಮಾಡಿದ್ದು ಸೂಪರು. ಕಟ್ಕೊಂಡಿರೋ ಹೆಂಡ್ತಿರೇ ನಂಬಕ್ಕಾಗಲ್ಲ, ಇನ್ನ ಇಟ್ಕೊಂಡಿರೋ ಹುಡುಗರು ನಂಬಕ್ಕಾಗುತ್ತಾ? ಅರ್ಧಂಬರ್ಧಂ ಕೆಲಸ ಅಣ್ಣನ್ಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಅಣ್ಣನ ಕೆಲಸ ಅಂದ್ರೆ ಅಯ್ಯಪ್ಪನ ಕೆಲಸ ಇದ್ದಂಗೆ. ಮನೆ, ಇನ್ನೊಂದ್ ಗ್ಲಾಸ್ ತಗೊಂಬಾ. ಏನಕ್ಕೋ ಲೋಫರ್? ಇನ್ನೊಂದು ಗ್ಲಾಸು ತಗೊಂಬಾ, ಹೇಳ್ತೀನಿ. ತಗೋ, ಕುಡಿ. ಏಯ್, ನಂಗ್ ಬೇಡ ಮಚ್ಚ, ಇದೆಲ್ಲ ಅಭ್ಯಾಸ ಇಲ್ಲ. ತಟ್ಟಿನೇ ಹಾಕಿರೋದು, ಕುಡಿಯೇ. ಏಯ್ ಲೋಫರ್, ನಂಗ್ ಬೇಡ ಕಣೋ. ಇವಾಗೇನ್ ಕುಡಿತೀಯೋ ಇಲ್ವೋ? ಏಯ್ ಬೇಡ ಕಣೋ ಲೋಫರ್, ನಂಗಿದ್ ಯಾವ್ದು ಅಭ್ಯಾಸ ಇಲ್ಲ. ಹೌದಾ, ಆಯ್ತು ಬಿಡು. ಇದು ವಿಸ್ಕಿ ಅಂತ ಗೊತ್ತು, ಇದರಿಂದ ಲಿವರ್ ಫೇಲ್ಯೂರ್ ಆಗುತ್ತೆ ಅಂತ ಗೊತ್ತು, ಹುಡುಗಿರು ಇದನ್ ಕುಡಿಬಾರ್ದು ಅಂತಾನೂ ಗೊತ್ತು, ಟೋಟಲ್ ಆಗಿ ಇದು ಕೆಟ್ಟದು ಅಂತಾನೂ ಗೊತ್ತು. ಆದ್ರೂ ಯಾಕೆ ಕುಡಿತಾ ಇದೀನಿ ಗೊತ್ತಾ ಮಚ್ಚ? ನಾನು ಕುಡಿದ್ರೆ ನಿಂಗೆ ಬೇಜಾರಾಗುತ್ತೆ ಅಂತ. ನಾನು ಉಸಿರಿರೋವರೆಗೂ ನಿಂಗೆ ಬೇಜಾರಾಗಕ್ ಬಿಡಲ್ಲ ಕಣೋ. ನೀನು ವಿಸ್ಕಿನೇ ಅಲ್ಲ, ವಿಷ ಕೊಟ್ರು ಗಡ 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 ಅಂತ ಕುಡಿದು ಬಿಡ್ತೀನಿ ನಾನು. ನನಗೆ ಈ ರೋಮಿಯೋ ಜೂಲಿಯಟು, ಲೈಲಾ ಮಜ್ನು ಅವ್ರ ಇತಿಹಾಸ ಓದೋ ಸ್ವಲ್ಪ ಕಷ್ಟ. ನಾನು ಅವ್ರಾಗಬೇಕು, ನನ್ನ ಇತಿಹಾಸ ಎಲ್ಲರೂ ಓದ್ಬೇಕು ಅನ್ನೋದೇ ನಂಗೆ ಇಷ್ಟ ಕಣೋ. ಏನೋ ಲಫರ್, ಹಂಗ್ ನೋಡ್ತಾ ಇದೀಯಾ? ನೀನ್ ಕುಡ್ದಾಗ ಸಕಾತ ಕಾಣಿಸ್ತೀಯ. ಏ ಲಫರ್, ಇದು ಚೆನ್ನಾಗಿದ್ರೆ ಆಟೋಮೆಟಿಕ್ ಆಗಿ ಇದು ಚೆನ್ನಾಗಿರುತ್ತೆ ಮಚ್ಚ. ಬೇಗ ಒಂದ್ ಕೆಲ್ಸ ನೋಡ್ಕೊಂಡು ನಂಗೆ ತಾಳಿ ಕಟ್ಟೋ. ಯಾಕೆ? ಕೆಲ್ಸ ನೋಡ್ಕೊಂಡೇ ತಾಳಿ ಕಟ್ಬೇಕಾ? ಗಾಡಿ ತಗೊಳೋದು ಈಸಿ ಮಚ್ಚ, ಅದಕ್ಕೆ ಪೆಟ್ರೋಲ್ ಹಾಕ್ಸೋದೆ ತುಂಬಾ ಕಷ್ಟ. ಆದಷ್ಟು ಬೇಗ ಪೆಟ್ರೋಲ್ಗೊಂದು ಇನ್ಕಮ್ ಹುಡ್ಕೋ. ಅವಾಗ ನೀನೇ ಹೇಳ್ತಿರ್ತೀಯಲ್ಲ ಮೊನ್ನೆ, ಹುಡ್ಸಿದ್ ದೇವ್ರು ಉಳ್ಮೈಸಲ್ಲ ಅಂತ. ಫಸ್ಟ್ ಹೆಂಗೋ ಮದ್ವೆ ಆಗೋಣ ಬಿಡು, ಆಮೇಲೆ ಹೆಂಗೋ ಜೀವನ ನಡೆಯುತ್ತೆ. ಹೆಂಗೋ ಜೀವನ ನಡೆಯುತ್ತೆ ಅಂತ ಮದ್ವೆ ಆಗ್ಬಾರ್ದು ಮಚ್ಚ, ಹಿಂಗೆ ಜೀವನ ಮಾಡ್ಬೇಕು ಅಂತ ಮದ್ವೆ ಆಗ್ಬೇಕು. ಕೆಲ್ಸ ತಾನೇ ಹುಡ್ಕೊಂತೀನಿ ಬಿಡು ಚಿನ್ನು, ಆದ್ರೆ ಈಗ ಬಂದಿರೋ ಕೆಲ್ಸ ಮಾಡಕ್ ಬಿಡು. ಏಯ್ ಬೇಡ ಕಣೋ ಲೋಫರ್, ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸೋದು ತಪ್ಪು ಮಚ್ಚ. ಗಾಡಿ ರೈಟ್ ಆಗಿ ಓಡಿಸಿದ್ರೆ ಲೈಸೆನ್ಸ್ ಅವಶ್ಯಕತೆ ಬೇಡ ಚಿನ್ನು. ನೀನ್ ರೈಟ್ ಆಗಾದ್ರೂ ಓಡಿಸು, ರಾಂಗ್ ಆಗಾದ್ರೂ ಓಡಿಸು, ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸೋದು ತಪ್ಪು ಗೊತ್ತಾ? ನಿನ್ನ ಮದ್ವೆ ಆಗೋ ಹುಡ್ಗ ಕಣೆ ನಾನು, ಪ್ಲೀಸ್ ಬಾ ಚಿನ್ನು. ಏ ಬೇಡ ಕಣೋ, ಅಟ್ಲೀಸ್ಟ್ ಎಲ್ಲೆಲ್ಲ ಮಾಡಿಸ್ಕೋ. ಎಲ್ಲೆಲ್ಲಂದ್ರೆ? ಎಂಗೇಜ್ಮೆಂಟ್ ಕಣೋ. ಯಾವ್ದಾದ್ರು ಒಳ್ಳೆ ಕೆಲ್ಸ ಸಿಗ್ಲಿ, ಎಲ್ಲೆಲ್ಲೇನು DLA ಮಾಡಿಸ್ಕೊಂತೀನಿ. ಯಾಕೆ ಅಳ್ತಾ ಇದ್ಯಾ? ಅನ್ಯಾಯವಾಗಿ ಅಮ್ಮಾಯಿಗೆ ರೇಪ್ ಮಾಡ್ಬಿಟ್ಟಲ್ಲೋ. ನೀನ್ ಅಮಾಯಕಿನಾ?
ನೀನ್ ಅಮಾಯಕಿ ಅಂದ್ಮೇಲೆ ಇದೇ ರೇಪ್ ಅಂತ ನಿನ್ಗೆ ಗೊತ್ತು? ಈ ಲೋಫರ್ ನಾಯಿಗೆ ಯಾರಾದ್ರೂ ಈಜೋದ್ ಕಲಿಸ್ತಾರೇನೋ? ಇಲ್ಲ. ಅದೇ ರೀತಿ ಹುಡುಗಿ ವಯಸ್ಸಿಗೆ ಬಂದ್ಮೇಲೆ ಯಾವ್ದ್ ರೇಪು ಯಾವ್ದ್ ಸೇಫು ಅಂತ ಗೊತ್ತಾಗುತ್ತೆ. ಇಟ್ಸ್ ನೇಚರ್ ಇಲ್ದಿರಂಗೆ ಫ್ಯೂಚರ್ ಕೊಟ್ಬಿಟ್ಟಿಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ. ಅಳು ಜೋರಾಗಳು. ಯಾಕಂದ್ರೆ ಯಾವ್ದಾದ್ರು ಕಹಿ ಘಟನೆ ಆದಾಗ ಜೋರಾಗಿ ಹತ್ಬಿಟ್ರೆ ಬೇಗ ಅದನ್ನ ಮರಿಬೋದಂತೆ. ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ನಡೆಸಲು ಎಲ್ಲ ಅಭಿಮಾನಿಗಳು ಸಿದ್ಧತೆಯನ್ನು ನಡೆಸುತ್ತಿದ್ದಾರೆ. ಸೂರ್ಯ ಯಾವತ್ತೂ ಆ ರೀತಿ ಮಾಡೋದಕ್ ಚಾನ್ಸೇ ಇಲ್ಲ. ನನಗ್ ಗೊತ್ತಿಲ್ಲದೆ ಅವನು ಯಾವ ಕೆಲ್ಸಾನು ಮಾಡಲ್ಲ, ನನಗ್ ದ್ರೋಹನೂ ಮಾಡಲ್ಲ. ಒಂದು ಪಕ್ಷ ನೀನ್ ಹೇಳಿದ್ದೇನಾದ್ರೂ ನಿಜ ಆಗಿದ್ರೆ ಲೈಫ್ ಲಾಂಗ್ ಅವನ್ ನನ್ ಜೊತೆಲಿ ಇಟ್ಕೊಳಲ್ಲ. ಅಕಸ್ಮಾತ್ ನೀನ್ ಹೇಳಿದ್ದೇನಾದ್ರೂ ಸುಳ್ಳಾಗಿದ್ರೆ ನಿನಗೂ ಅಷ್ಟೇ. ಅಣ್ಣ ನಾನ್ ಯಾಕಣ್ಣ ಸುಳ್ಳು ಹೇಳಿ? ಬೇಕಾದ್ರೆ ಓನರ್ ನಂಗೆ ಫೋನ್ ಮಾಡ್ಕೊಡ್ತೀನಿ, ನೀವೇ ಕೇಳೋಣ. ಮಾಡು. ಸ್ಪೀಕರ್ ಆನ್ ಮಾಡು. ಅಷ್ಟು ಬೇಗ ಚಿಗುರ್ಬಿಟ್ಟ ನೀನು? ಬೀದಿಲಿರೋನ್ ಕರ್ಕೊಂಬಂದು ಸಾಕದ್ನಲ್ಲೋ, ಸ್ವಲ್ಪನಾದ್ರೂ ನಿಯತ್ ಬೇಡ? ನನಗ್ ಗೊತ್ತಿಲ್ಲದೆ ಆ ಜಯಮ್ಮನಿಗೆ ಸೈಟ್ನ ಎಂದೋ ರಿಜಿಸ್ಟರ್ ಮಾಡಿಕೊಟ್ಟೆ. ನಿನ್ನ ಮೇಲೆ ಪ್ರಾಣನೇ ಇಟ್ಟಿದ್ನಲ್ಲೋ. ನನಗೆ ನಂಬಿಕೆ ದ್ರೋಹ ಮಾಡ್ಬಿಟ್ಟಲ್ಲೋ, ನಂಬಿಕೆ ದ್ರೋಹಿ. ತಂದೆಗೊಳ್ಳೆ ಮಗನಾಗು, ಹೆಂಡತಿಗೊಳ್ಳೆ ಗಂಡನಾಗು, ಆದ್ರೆ ತಮ್ಮನಿಗೆ ಯಾವತ್ತು ತಂದೆ ಆಗಬೇಡ. ಯಾಕೋ ಬಂಗಿ ನೆಂಚ್ಕೊಳಕ್ಕೆ ಏನಾದ್ರು ತರಬಾರ್ದನಲ್ಲೇ? ಅದು ನಿಮ್ಮನೆ ಬರ, ನಂಗೊಂದು ದಮ್ಮಿದ್ರೆ ಸಾಕು. ಯಾಕೋ ಏನೋ ಆಯ್ತು? ಅದ್ಯಾವ್ದೋ ಕಾಂಚಿ ಪಿಂಜಿ ಸೈಟ್ ಅವನು ಗೊತ್ತಿಲ್ಲದೆ ಡೀಲ್ ಮಾಡ್ಬಿಟ್ನಪ್ಪ. ಅಷ್ಟಕ್ಕೆ ಒಳ್ಳೆ ಹಳೆ ಪಿಕ್ಚರ್ ವಜ್ರ ಮನಿ ತರ ಕಿರ್ಚಾಡ್ತಾನಲ್ಲ ಅವನು. ನನಗ್ ಗೊತ್ತಿರ್ಲಿಲ್ಲ ಮಗ ಅವನು ದುಡ್ಗೋಸ್ಕರ ಇಷ್ಟೊಂದು ಸಾಯ್ತಾನೆ ಅಂತ. ದುಡ್ಡ ಸಂಪಾದಿಸೋದು ನಾವು, ನಮ್ಮನ್ನ ದುಡ್ಡು ಸಂಪಾದಿಸಲ್ಲ. ಚಿಕ್ಕ ಮ್ಯಾಟ್ರ ನನ್ನ ಮಗನ್ ಗೊತ್ತಿಲ್ವಲ್ಲೋ. ದೊಡ್ಡೋರ ಮಗ ಅವರು, ನಮ್ಗೆಲ್ಲ ಊಟ ಹಾಕಿದ್ದಾರೆ, ನಾವ್ ಹಂಗೆಲ್ಲ ಮಾತಾಡ್ಬಾರ್ದು. ತ್ರಿಶೂಲ, ಅವನೇನ್ ಪುಕ್ಸಟ್ಟೆ ಊಟ ಹಾಕವನ? ನಾವೇನ್ ಕೆಲ್ಸ ಮಾಡಿಲ್ವಾ? ಇದೇ ಕೆಲ್ಸನ ಬೇರೆ ಕಡೆ ಮಾಡಿದ್ರೆ ಊಟದ ಜೊತೆಗೆ ಸಂಬಳನು ಕೊಡ್ತಾ ಇರೋದು ತಿಳ್ಕೊ. ಯಾರಿಗೂ ಪುಕ್ಸಟ್ಟೆ ಊಟ ಹಾಕಲ್ಲ, ಏನಾದ್ರು ಲಾಭ ಇದ್ರೇನೆ. ಅಲ್ಲ ಮಚ್ಚ, ಚಿನ್ನದ ಸೂಜಿ ಅಂತ ಇಲ್ಲಕ್ ಚುಚ್ಕೊಳ್ಳೋಣ, ಇಲ್ಲ ಇಲ್ಲಕ್ ಚುಚ್ಕೊಳ್ಳೋಣ, ಯಾರ ನಾವು ಕಣ್ಣಿಗೆ ಚುಚ್ಕೊಳಕ್ ಆಯ್ತದ? ಬದುಕ್ ಕೊಟ್ಟವನೆ ಅಂತ ಭವಿಷ್ಯ ಕಿತ್ಕೊಳಕ್ ಬಂದ್ರೆ ಬೀದಿ ಹಣ ಆಗೋಯ್ತಾನೆ. ಅವ್ನ್ ಮಾಡೋ ಪ್ರತಿಯೊಂದ್ ಡೀಲು ನಂಗೆ ಚೆನ್ನಾಗ್ ಗೊತ್ತು. ಅವ್ನ್ ಎತ್ಬಿಟ್ರೆ 6 ತಿಂಗಳಲ್ಲಿ ಕೇಸ್ ಹೊಡ್ಕೊಂಡ್ಬಿಟ್ಟು ಲೈಫ್ ಲಾಂಗ್ ಸೆಟ್ಲ್ ಆಗ್ಬಿಡ್ತೀನಿ. ನನ್ನ ಸೈಲೆಂಟ್ ಅನ್ಕೊಂಡ್ಬಿಟ್ಟವನೆ ಆ ರಾಜಣ್ಣ. ಸೈಲೆಂಟ್ ಆಗಿದ್ದವನು ವೈಲೆಂಟ್ ಆದ್ರೆ ಅಲ್ಲೊಲ್ಲ ಕಲ್ಲೊಲ್ಲ ಆಗ್ಬಿಡ್ತೈತ ಅಷ್ಟೇ. ಯಾರಮ್ಮ ಇವನು? ಮಗ ಆಗ್ಬೇಕು ಸ್ವಾಮಿ. ಯಾರನ್ನ ದುಶ್ಮನ್ ಇದ್ರಾ? ಹೆಣ್ಣು ಮಕ್ಕಳು ಹೆತ್ತಿರೋ ಎಲ್ಲಾ ತಾಯಂದಿರು ಈ ಮಗನಿಗೆ ದುಶ್ಮನ್ನೇ ಸ್ವಾಮಿ. ಆತ್ಮರಕ್ಷಣೆಗೆ ಅಂತ ದೇವ್ರ ಹತ್ರ ಹೋಗ್ತೀವಿ, ಜೀವ ರಕ್ಷಣೆಗೆ ಅಂತ ನಿಮ್ಮಂತ ಪೊಲೀಸರ ಹತ್ರ ಬರ್ತೀವಿ. ಜೀವ ರಕ್ಷಣೆ ಕೊಡೋ ನಿಮ್ಮನ್ನ ದೇವರ ಸ್ಥಾನದಲ್ಲಿಟ್ಟು ಪೂಜಿಸ್ತೀವಿ. ಆ ದೇವರ ಸ್ಥಾನದಲ್ಲಿರೋ ನಿಮ್ಮಂತ ಪೊಲೀಸರೇ ಈ ಪಾಪಿಗಳಿಗೆ ರಕ್ಷಣೆ ಕೊಟ್ಬಿಟ್ರೆ ನಮ್ಮಂತ ರಕ್ಷಣೆಗೆ ನಾವೆಲ್ಲ ತಗೋಣ ಸ್ವಾಮಿ. ಏನಮ್ಮ ಮಾತಾಡ್ತಾ ಇದ್ಯಾ? ಅವತ್ತು ವಿನೀನ್ ಕೊಲೆ ಮಾಡಿ ಸಿಕ್ಕಾಕೊಂಡಾಗ ಈ ಪಾಪಿನ ಅವತ್ತೇ ಸುಟ್ಟು ಬಿಸಾಕಿದ್ರೆ 8 ವರ್ಷದ ಕಂದಮ್ಮ ಪೂಜಾ ಅತ್ಯಾಚಾರಕ್ಕೊಳಗಾಗಿ ಕೊಲೆ ಆಗ್ತಾ ಇರ್ಲಿಲ್ಲ ಸ್ವಾಮಿ, ಕೊಲೆ ಆಗ್ತಾ ಇರ್ಲಿಲ್ಲ. ಪೂಜಾನ ಕೊಲೆ ಮಾಡಿದ್ಯೂನೇನಾ? ಹೌದ್ ಸ್ವಾಮಿ, ಇವನೇ ಕೊಲೆ ಮಾಡಿದ್ದಷ್ಟೇ ಅಲ್ಲ, ಅತ್ಯಾಚಾರ ಮಾಡಿ ಕೊಂದ್ಬಿಟ್ರ ಪಾಪಿ. ಅದಕ್ಕೆ ಇವನು ಬದುಕಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿ ನಾನೇ ಇವನ್ನ ಸಾಯಿಸ್ಬಿಟ್ಟೆ ಸ್ವಾಮಿ. ಬೇಕಾದ ಶಿಕ್ಷೆ ಕೊಡಿ, ನಾನು ಅನುಭವಿಸ್ತೀನಿ. ಸ್ವಾಮಿ, ಕೊಲೆ ಮಾಡಿದವ್ರನ್ನ ಪಾಪಿ ಅಂತಾರೆ. ಇಂಥ ಪಾಪಿ ಮಗನೇ ಹೆತ್ತ ನಾನು ಕೂಡ ಪಾಪಿನೇ ಸ್ವಾಮಿ, ಪಾಪಿನೇ. ಆದ್ರೆ ಇವತ್ತು ಇವನ್ನ ಕೊಂದು ನಾನ್ ಪುಣ್ಯ ಮಾಡಿದೀನಿ ಸ್ವಾಮಿ, ಪುಣ್ಯ ಮಾಡಿದೀನಿ ಸ್ವಾಮಿ. ಒಂದೇ ಒಂದ್ ಮಾತು ನಡೆಸ್ಕೊಡಿ ಸ್ವಾಮಿ, ಕೈ ಮುಗಿದು ಕೇಳ್ಕೊಳ್ತೇನೆ, ನಡೆಸ್ಕೊಡಿ ಸ್ವಾಮಿ. ಈ ಭರತ ಭೂಮಿ ಮಣ್ಣು ತುಂಬಾ ಪವಿತ್ರವಾದದ್ದು.
ಈ ಪರಮ ನೀಚನ ದೇಹ ಈ ಮಣ್ಣಿಗೆ ಸೋಕ್ಬಿಟ್ರೆ ಅಪವಿತ್ರ ಆಗ್ಬಿಡ್ತೈತೆ ಸ್ವಾಮಿ, ಅಪವಿತ್ರ ಆಗ್ಬಿಡ್ತೈತೆ. ಅದಕ್ಕೆ ಇವನ್ನ ದೂರ ದೂರ ಎಲ್ಲರ ಆಚೆ ಬಿಸಾಕ್ಬಿಡಿ ಸ್ವಾಮಿ, ಬಿಸಾಕ್ಬೇಡಿ ಸ್ವಾಮಿ, ಬಿಸಾಕ್ಬೇಡಿ. ಅಂತ ಥರ್ಡ್ ಕ್ಲಾಸ್ ನನ್ನ ಮಗನ ಜೊತೆ ಇದ್ವಿ ಅಂತ ನೆನ್ಸ್ಕೊಂಡ್ರೇನೆ ಬೇಜಾರಾಗುತ್ತೆ. ಆ ಬೋಳಿ ಮಗಂಗೆ ಅಷ್ಟೊಂದ್ ತೇವಲಿದ್ದಿದ್ರೆ 500,000 ಕೊಟ್ಟಿ ಎಲ್ಲಾನ ಹೋಗಿ ತೇಲ್ ತೀರ್ಸ್ಕೋಬೇಕಾಗಿತ್ತು. ಡೀಸೆಂಟ್ ಆಗಿ ಇದ್ನಲ್ಲ ಗುರು ಅವನು. ಡೀಸೆಂಟ್ ಆಗಿರೋ ನನ್ನ ಮಕ್ಳ ಇಂತ ಅಲ್ಕ ಕೆಲ್ಸಗಳು ಮಾಡೋದು. ರಾಜಣ್ಣ ಯಾಕೋ ಬಂದಿಲ್ಲ? ಅವರು ದುಡ್ಡು ಮಾಡಕ್ ನಿಂತವ್ರೆ. ಯಾವ ಹುಡುಗರ ಬಗ್ಗೆನೂ ತಲೆ ಕೆಡ್ಸ್ಕೊಂತ ಇಲ್ಲ. ನಾಳೆ ನಾವು ಸತ್ರುನು ನೋಡಕ್ ಬರಲ್ಲ. ಅಂತ ಸಮಯ ಸಾಧಕನ್ ಜೊತೆ ನಾವ್ ಇಷ್ಟು ವರ್ಷ ಟೈಮ್ನೆಲ್ಲ ವೇಸ್ಟ್ ಮಾಡಿದೀವಿ ಅಂತ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿತದೆ. ನನ್ ಜೀವನ ಎಲ್ಲ ಅವನ ಜೊತೆ ಇದ್ದು ಹಾಳು ಮಾಡ್ಕೊಂಡ್ಬಿಟ್ಟೆ. ಇನ್ ಮುಂದೆ ನನ್ ಜೀವನ ನೋಡ್ಕೊಳಕ್ಕೆ ಯಾವ್ದನ್ನ ದಾರಿ ನೋಡ್ಕೊಬೇಕು. ಹಲೋ ಮೇಕೆ, ನಾನ್ ರೇಖಾ. ಹಾ, ಏನ್ ಹೇಳೆ ಗೊತ್ತಾಯ್ತು? ಎಲ್ಲೋ ಇದೀಯಾ? ಎಲ್ಲ ಒಂದ್ ಕಡೆ ಇದೀನಿ, ಹೇಳು. ಇವತ್ ನನ್ನ ಜೊತೆ ಮಾತಾಡ್ಬೇಕು. ಈಗ ನಾನ್ ಬಿಸಿ ಇದ್ದೀನಿ, ಆಗಲ್ಲ, ಇಡು. ಏನು ಯಾವಾಗ ಫೋನ್ ಮಾಡಿದ್ರು ಬಿಸಿ ಬಿಸಿ ಅಂತೀಯಾ? ನೀನೇನ್ IAS ಆಫೀಸರಾ? ನಾನ್ IAS ಆಫೀಸರು, IPS ಆಫೀಸರು. ನೀನ್ ಫ್ರೀ ಇದ್ದಾಗೆಲ್ಲ ನಾನ್ ಫ್ರೀ ಇರ್ಬೇಕು ಅಂತ ರೂಲ್ಸ್ ಏನಿಲ್ಲ. ಇವತ್ ನಾನ್ ನಿನ್ ಜೊತೆ ಮಾತಾಡ್ಬೇಕಷ್ಟೇ. ಏನೇ ಅನ್ಕೊಂಡಿದ್ಯಾ? ನೀನ್ ಮಾತಾಡ್ಬೇಕು ಅಂದಾಗೆಲ್ಲ ಮಾತಾಡೋದಿಕ್ಕೆ, ನಿನ್ ಕರ್ದಾಗೆಲ್ಲ ನಾನ್ ಬರೋದಿಕ್ಕೆ ನನ್ನೇನ್ ರೋಡ್ ಸ್ಟಾರ್ ಅನ್ಕೊಂಡಿದ್ಯಾ? ನೋಡೋ ಮೇಕೆ, ಜೀವನದಲ್ಲಿ ಯಾವ್ದೇ ವಸ್ತು ಸಿಗೋದ್ಕಿಂತ ಮುಂಚೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಕಣೋ. ಅದ್ ಸಿಕ್ಕದ್ಮೇಲೆ ಕ್ಯೂರಿಯಾಸಿಟಿ ಕಮ್ಮಿ ಆಗೋಗುತ್ತೆ. ಆದ್ರೆ ಪ್ರೀತಿಯಲ್ಲಿ ಹಂಗಾಗ್ಬಾರ್ದು. ಯಾಕಂದ್ರೆ ಭೂಮಿ ಮೇಲೆ ನಮಕರಂ ಪ್ರೇಮಿಗಳಿದ್ದಾರೆ, ನಮಕರಂ ಪ್ರೇಮ ಇಲ್ಲ. ನೀನ್ ಸುಬ್ಬಲಕ್ಷ್ಮಿ ಸುಪ್ರಭಾತ, ನನ್ಗೆ ಅರ್ಥ ಆಗಲ್ಲ. ನಾನ್ ಬಿಸಿ ಇದೀನಿ, ಫೋನ್ ಇಡೆ. ಹಲೋ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಸೂರಿ. ರಾಬಿನ್ನ ಯಾರು ಮರ್ಡ್ರ್ ಮಾಡಿದ್ರು ಅಂತ ಇನ್ನೂ ಗೊತ್ತಾಗ್ತಿಲ್ಲ. ಆ ಬಂಗಿ ಬಾಬು ನೋಡಿದ್ರೆ ಹಂಗಾಗೋಯ್ತು. ನೀನ್ ಬಿಟ್ರೆ ನನ್ಗೆ ಯಾರು ಇಲ್ಲ ಸೂರಿ. ನಾನೊಬ್ಳು ಅನಾಥೆ. ನಾನು ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ಅಳ್ಬೇಡ ನಂದಿನಿ, ನನಗೂ ಅಷ್ಟೇ. ಏಕೆಂದ್ರೆ ಆ ರಾಜಣ್ಣನ ದೇವ್ರು ಅಂತ ತಿಳ್ಕೊಂಡಿದ್ದೆ. ಮದುವೆ ಮಾಡಿಸ್ಬೇಕಾಗುತ್ತೆ ಅಂತ, ಜೀವನಕ್ಕೊಂದು ದಾರಿ ತೋರಿಸ್ಬೇಕಾಗುತ್ತೆ ಅಂತ ಅವನು ದೂರ ಆಗ್ಬಿಟ್ಟ. ಅವ್ನು ಈ ತರ ಸಮಯ ಸಾಧಕ ಅಂತ ತಿಳ್ಕೊಂಡಿರ್ಲಿಲ್ಲ ನಂದಿನಿ. ಅವ್ನ್ ಬದುಕೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ಅವ್ನು ಏಸೋದಿಲ್ಲ. ನೀನ್ ಅಳ್ಬೇಡ ನಂದಿನಿ. ಕೊಡಲೇಬೇಕು ಅಂತಂದಿದ್ರು. ನಾ ಕೊಡೋದಿಲ್ಲಪ್ಪ ಅಂತಂದೆ. ಕೊಡೋದಿಲ್ಲ ಅಂದ್ರೆ ಏಕಾಏಕಿ ನನ್ನ ಮೈ ಮೇಲೆ ದಾಳಿ ಮಾಡಕ್ ಬಂದ್ರು. ದಾಳಿ ಮಾಡೋ ಹೊತ್ತಿಗೆ ನಾನು ಮಗ ಅವನು ದುಡ್ಡುಗೋಸ್ಕರ ಇಷ್ಟೊಂದು ಸಾಯ್ತಾನೆ ಅಂತ. ದುಡ್ಡ ಸಂಪಾದಿಸೋದು ನಾವು, ನಮ್ಮನ್ನ ದುಡ್ಡು ಸಂಪಾದಿಸಲ್ಲ. ಚಿಕ್ಕ ಮ್ಯಾಟ್ರ ನನ್ನ ಮಗನ್ ಗೊತ್ತಿಲ್ವಲ್ಲೋ. ದೊಡ್ಡೋರ ಮಗ ಅವರು, ನಮ್ಗೆಲ್ಲ ಊಟ ಹಾಕಿದ್ದಾರೆ, ನಾವ್ ಹಂಗೆಲ್ಲ ಮಾತಾಡ್ಬಾರ್ದು. ತ್ರಿಶೂಲ, ಅವನೇನ್ ಪುಕ್ಸಟ್ಟೆ ಊಟ ಹಾಕವನ. ನಾವೇನ್ ಕೆಲ್ಸ ಮಾಡಿಲ್ವಾ? ಇದೇ ಕೆಲ್ಸನ ಬೇರೆ ಕಡೆ ಮಾಡಿದ್ರೆ ಊಟದ ಜೊತೆಗೆ ಸಂಬಳನು ಕೊಡ್ತಾ ಇರೋದು ತಿಳ್ಕೊ. ಯಾರಿಗೂ ಪುಕ್ಸಟ್ಟೆ ಊಟ ಹಾಕಲ್ಲ. ಏನಾದ್ರು ಲಾಭ ಇದ್ರೇನೆ. ಅಲ್ಲ ಮಚ್ಚ, ಚಿನ್ನದ ಸೂಜಿ ಅಂತ ಇಲ್ಲಕ್ ಚುಚ್ಕೊಳ್ಳೋಣ, ಇಲ್ಲ ಇಲ್ಲಕ್ ಚುಚ್ಕೊಳ್ಳೋಣ. ಯಾರ ನಾವು ಕಣ್ಣಿಗೆ ಚುಚ್ಕೊಳಕಾಯ್ತದ? ಅವ್ನ್ ಮಾಡೋ ಪ್ರತಿಯೊಂದು ಡೀಲು ನಂಗೆ ಚೆನ್ನಾಗ್ ಗೊತ್ತು. ಅವ್ನ್ ಎತ್ಬಿಟ್ರೆ 6 ತಿಂಗಳ ಕೇಸ್ ಹೊಡ್ಕೊಂಡ್ಬಿಟ್ಟು ಲೈಫ್ ಲಾಂಗ್ ಸೆಟ್ಲ್ ಆಗ್ಬಿಡ್ತೀನಿ. ಅಲ್ಲ ನಾಯಕರೇ, ಅವ್ನು ಈ ಮಟ್ಟಕ್ಕೆ ಹೋಗಿದ್ರಂದ್ರೆ ನಮ್ಗೆ ಯಾವತ್ತಿದ್ರು ಡೇಂಜರ್. ಅಣ್ಣ ಅವ್ನು ಯಾವಾಗ ಹೇಳ್ತಾ ಇರ್ತಾನ, ಹೆಸರು ಎತ್ಬಿಟ್ಟೆ ಲೈಫಲ್ಲಿ ಈಸಿಯಾಗಿ ಸೆಟ್ಲ್ ಆಗ್ಬೋದಂತಣ್ಣ. ಉದುರಿರ್ತಾರ ಸರ್. ಅವರು ನಾವು ಬಂದಿರೋ ಜಾಗದಿಂದಾನೇ ಬಂದಿರೋದು. ಮಾನ ಮರ್ಯಾದೆ ಭಯ ಬಿಟ್ಟು ಮಚ್ಚಿಡ್ದು ಸ್ಕೆಚ್ ಹಾಕಿದ್ರೆ ಗಿಳಿ ಶಾಸ್ತ್ರ ಹೇಳೋನ್ ಕೂಡ ರೌಡಿ ಆಗ್ತಾನೆ ಸರ್. ಸನ್ಯಾಸಿಗೆ ಕಾಮ ಇರಬಾರ್ದು ಸರ್, ಸಾಧುಗೆ
ಕೋಪ ಬರಬಾರ್ದು ಸರ್. ಕೋಪ ಕೊಲೆವರೆಗೂ ಹೋಗಕ್ಕೆ ಕಾರಣ? ನಮ್ಮ ಮನೆಯವರೆಲ್ಲ ಸೇರಿ ಲತಾ ಅನ್ನೋ ಹುಡುಗಿ ಜೊತೆ ಮದುವೆ ಮಾಡಿದ್ರು ಸರ್. ಮದುವೆ ಆದ ಹೊಸದ್ರಲ್ಲಿ ತುಂಬ ಚೆನ್ನಾಗಿದ್ವಿ ಸರ್. ಯಾವಾಗ ರಾಬಿನ್ ಅನ್ನೋನು ನಮ್ಮ ಜೀವನದಲ್ಲಿ ಎಂಟ್ರಿ ಆದ್ನೋ ಅವತ್ತಿನಿಂದ ಸಂತೋಷ ಅನ್ನೋದು ಬರೀ ನನ್ನ ಕನಸಾಯಿತು ಸರ್. ಇದೇ ನನ್ನ ಹಣೆ ಬರ ಅಂದ್ಕೊಂಡು ನೋವನ್ನು ನುಂಗ್ಕೊಂಡು ನನ್ನ ಪಾಡ್ ನಾನು ಇದ್ದೆ ಸರ್. ಆದರೆ ಜನಗಳ ಬಾಯಿ ಮಾತ್ರ ಸುಮ್ಮನಿರಲಿಲ್ಲ ಸರ್. ಇವನೆಂಥ ಗಂಡಸು, ಇವನ ಹೆಂಡತಿ ಜೊತೆ ಬೇರೆಯವ್ನು ಮಲ್ಕೊಂಡ್ರು ಸುಮ್ಮನಿರ್ತಾನಲ್ಲ, ಇವನೊಬ್ಬ ಗಂಡಸ ಅಂತ ಕಿಂಡಲ್ ಮಾಡ್ತಿದ್ರು ಸರ್. ಅವತ್ತಿನ ಅವಮಾನನೇ ಸರ್ ನಾನು ಕೊಲೆ ಮಾಡೋ ಕಾರಣ ಆಗಿದ್ದು. ಹಂಗಾದ್ರೆ ಮೇಕೆನ್ ಕೊಲೆ ಮಾಡಿದ್ ಯಾರು? ಯಾರು ಸರ್ ಮೇಕೆ? ಕೋಳಿ ಮಗನೇ, ನಾಟಕ ಆಡ್ಬೇಡ. ಮೇಕೆನ್ ಯಾಕೆ ಕೊಲೆ ಮಾಡ್ದೆ ಹೇಳು? ಸರ್ ನನ್ನ ತಾಯಿನಿಗೂ ನಂಗೆ ಗೊತ್ತಿಲ್ಲ ಸರ್. ಸರ್ ಅದ ರೇಖಾ ಅನ್ನೋ ಹುಡುಗಿ ಮೇಕೆನ್ ಕೊಲೆ ಮಾಡಿದ್ ನಾನೇ ಅಂತ ಹೇಳ್ತಾವಳೆ ಸರ್. ಹೌದಾ? ಮೇಕೆನ್ ಕೊಲೆ ಮಾಡಿದ್ ನೀನಾ? ಹೌದು ಸರ್. ಯಾಕೆ? ನಂಬಿಕೆ ದ್ರೋಹ. ಅಂತ ದ್ರೋಹ ಏನ್ ಮಾಡ್ದ ಅವನು? ಪ್ರೀತಿಸ್ತೀನಿ ಅಂತ ನಾಟಕ ಮಾಡಿ ನನ್ನಿಂದ ಅವನಿಗೆ ಏನ್ ಬೇಕೋ ಅದನ್ನ ಪಡ್ಕೊಂಡ ಸರ್. ಮದ್ವೆ ಮಾಡ್ಕೊಂಡ್ರೆ ಕೀಪಾಗಿ ಬೇಕಿದ್ರೆ ಇಟ್ಕೊಳ್ತೀನಿ, ಮದ್ವೆಗಿದ್ವೆ ಆಗೋ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ದ ಸರ್. ಮೊನ್ನೆ ಅವ್ರ ಮಾವಂಗೆ ಆಕ್ಸಿಡೆಂಟ್ ಆಗಿದೆ ಅಂತ 5,000 ನನ್ನ ಹತ್ರ ಇಸ್ಕೊಂಡು ಮನೆಗೆ ಹೋಗಿ ಬಂದಿದ್ದೇನೆ ಸರ್. ನೀವೇ ಹೇಳಿ ಸರ್, ನಂಗೆ ಹೆಂಗ್ ಆಗಿರ್ಬೇಡ. 5,000 ರೂಪಾಯಿ ಇಸ್ಕೊಂಡು ಮನೆಗೆ ಹೋಗಿದ ಅಂತ ಹೆಂಗ್ ಗೊತ್ತಾಯ್ತು ನಿನಗೆ? ಅವ್ನ ಫ್ರೆಂಡ್ ತ್ರಿಶೂಲೆ ರೆಕಾರ್ಡ್ ಮಾಡಿ ಕಳ್ಸಿದ್ದಾನೆ ಸರ್. ಅವ್ನ್ ಮೋಸ ಮಾಡ್ದ, ದ್ರೋಹ ಮಾಡ್ದ ಅಂತ ಅವ್ನ ಕೊಲೆ ಮಾಡೋದಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಈ ಕೊಲೆಯಿಂದ ನೀನೇನಮ್ಮ ಸಾಧನೆ ಮಾಡ್ದಂಗಾಯ್ತು? ಕೊಲೆ ಮಾಡಿದ್ದು ಕೋರ್ಟಲ್ ಪ್ರೂವ್ ಆದ್ರೆ ನೀನ್ ಶಿಕ್ಷೆ ಅನುಭವಿಸ್ತೀಯ. ನಿನ್ ಜೀವನನ ನೀನೇ ಹಾಳು ಮಾಡ್ಕೊಂಡ್ಬಿಟ್ಟಲ್ಲಮ್ಮ. ಸರ್ ಕೊಲೆ ಮಾಡಿದವ್ರಿಗೆಲ್ಲ ನಿಮ್ಮಷ್ಟು ಬುದ್ಧಿ ಇದ್ದಿದ್ರೆ ಕೊಲೆಗಳು ಆಗ್ತಾ ಇರ್ಲಿಲ್ಲ, ನಿಮ್ಮಂತವ್ರಿಗೆ ಕೆಲ್ಸನೂ ಇರ್ತಾ ಇರ್ಲಿಲ್ಲ ಸರ್. ಇವರೆಲ್ಲ ನಮ್ಮ ಹುಡುಗರೇ ನಾಯಕರೇ. ಇವರೆಲ್ಲ ಯಾಕೆ ಪ್ರಸಾದ್? ಅನ್ನ ಸಾಂಬಾರು ಖರ್ಚಿಗೆ ದುಡ್ಡು ಕೊಟ್ರೆ ನಿಮ್ಮ ಜೊತೆ ನಿಯತ್ತಾಗಿರ್ತಾರೆ. ಇತ್ತೀಚೆಗೆ ನಮ್ಮ ಹುಡುಗರು ವರ್ಷ ಬೇರೆ ಸೇರಿಲ್ಲ. ರಾಬಿನ್ ಮೇಕೆ ಮಳ್ಳರಾಗಿದ್ದಾರೆ. ಈ ಚಿಕ್ಕ ಹುಡುಗರು ಹೆಸರಿಗೋಸ್ಕರ ಏನ್ ಬೇಕಾದ್ರೆ ಮಾಡ್ತಾರೆ ನಾಯಕರೇ. ಸರಿ, ನಾಳೆ ಇವ್ರನ್ನೆಲ್ಲ ಮನೆ ಹತ್ರ ಬರೋ ಕೇಳು. ನಾಳೆ ಬರ್ರೋ. ಪ್ರಸಾದ್, ಯಾವತ್ತೂ ಶತ್ರುಗೂ ದ್ರೋಹಿ ಇರಬಾರ್ದು. ಆಶ್ರಯ ಕೊಟ್ಟಿರೋ ಮನೆಗೆ ಬೆಂಕಿ ಇಡೋ ಇಂಥವ್ರನ್ನ ಬಿಟ್ರೆ ಯಾವತ್ತಿದ್ರು ಡೇಂಜರ್ರೇ. ಅವ್ರನ್ನ ಎತ್ತು ಬಿಡು ಪ್ರಸಾದ್. ಏನೋ ನಮ್ಮ ಹುಡುಗ ಅಂತ ಹೇಳ್ತಾ ಇದೀನಿ, ಆದ್ರೆ ಹುಷಾರಾಗಿರೋದು ಒಳ್ಳೇದು. ಕೊಟ್ಟು ಯಜಮಾನನ ಎತ್ತೋದು ಒಂದೇ, ಜನ್ಮ ಕೊಟ್ಟು ಯಜಮಾನಿ ಮೇಲೆ ಕಣ್ಣಾಕೋದು ಒಂದೇ. ನನ್ಗೆ ಯಾಕೋ ಭಯ ಆಗ್ತಿದೆ ಸೂರಿ. ನೆನ್ನೆ ನೈಟು ನಿಮ್ಮ ಹುಡುಗರೇ ನಿನ್ನನ್ನು ಮರ್ಡರ್ ಮಾಡ್ದಂಗೆ ಕನ್ಸು ಬಿದ್ದಿತ್ತು. ನಿಮ್ಮ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ಬರಾಗೆ ಖಾಲಿ ಆಗ್ತಾ ಇದ್ದಾರೆ. ಏನಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ. ಆ ರಾಜಣ್ಣ ಪ್ರಸಾದು ಸರಿ ಇಲ್ಲ ಸೂರಿ. ಒಂದ್ಸಲ ಕಣ್ಣಿಟ್ಟ ಮೇಲೆ ಅವ್ರು ಏನ್ ಮಾಡೋಕ್ಕೂ ಹೇಸಲ್ಲ ಸೂರಿ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಈ ಊರೇ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡೋಣ ಸೂರಿ. ನಿನಗೆ ಕೈ ಮುಗಿತೀನಿ ಪ್ಲೀಸ್. ಊರ್ ಬಿಟ್ಟು ಹೋಗೋ ಕೆಲಸ ನಾವೇನು ಮಾಡಿಲ್ಲ ನಂದಿನಿ. ನೀನ್ ಭಯ ಪಡ್ಬೇಡ. ನನಗೊಂದು ಹೆಲ್ಪ್ ಮಾಡ್ತೀಯಾ? ನಿನ್ಗೋಸ್ಕರ ಹೆಲ್ಪ್ ಏನು, ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಏನ್ ನಾಯಕರೇ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ? ನೀವು ಅವನ್ನ ಬಿಟ್ರು ಅವ್ನ್ ನಿಮ್ಮನ್ನ ಬಿಡಲ್ಲ. ಅವ್ನ ಎತ್ತಿದ್ರನೆ ಈ ಸಮಸ್ಯೆಗೆಲ್ಲ ಪರಿಹಾರ. ಎಲ್ಲಾ ಸಮಸ್ಯೆಗೂ ಕೊಲೆನೇ ಪರಿಹಾರ ಅಂದ್ರೆ ಈ ಭೂಮಿ ಮೇಲೆ ಒಬ್ರು ಉಳಿಯೋದಿಲ್ಲ. ಏನೋ ಕುಡ್ದಾಗ ಒಂದೆರಡು ಮಾತಾಡಿದಾನೆ. ಕುಡ್ದಾಗ ಮಾತಾಡಿದ್ನೆಲ್ಲ ಅವ್ನು ಮಾಡಕ್ ಹೋಗಲ್ಲ. ಕರ್ದ ಬುದ್ಧಿ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ನನ್ನನ್ನು ಒಡೆಯೋ ಸ್ಮೀಟರ್ ಅವನಿಗಿಲ್ಲ. ಯಾಕೆ ಅಂದ್ರೆ ಅವನ ಮನಸ್ಸಲ್ಲಿ ಗುರುಸ್ಥಾನ ಅಲ್ಲ, ತಂದೆ ಸ್ಥಾನದಲ್ಲಿದ್ದೀನಿ. ಅಣ್ಣ ಅವ್ನ ಹಂಗೆ ಬಿಟ್ಟೆ ಸರಿ ಇರಲ್ಲ ಅಣ್ಣ. ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಎಲ್ಲ ನಾನ್ ನೋಡ್ಕೊಡ್ತೀನಿ. ನೋಡು, ಅಲ್ಲಿ 10 ಮೂಟೆ ಸಿಮೆಂಟ್ ಬೇಕಂತೆ. ಹೋಗ್ ತಗೊಂಡು ಹೋಗು.
ನನ್ನ ಜೀವನದಲ್ಲಿ ಮರೆಯಲ್ಲ ಕಣ್ರೋ. ನೀನು ಮಾಡಿರೋ ಹೆಲ್ಪ್ ಮುಂದೆ ನಮ್ದೆಲ್ಲ ಏನು ಸೋರೆ? ಸಾವಲ್ಲೂ ಸಾಥ್ ಕೊಡೋ ನಿಜವಾದ ಫ್ರೆಂಡ್ ಗುರು. ನೀ ಅದಕ್ಕೆ ಜೊತೆ ಮದ್ವೆ ಆಗಿ ಸೆಟ್ಲ್ ಆಗುರು. ಈ ಕೇಸಲ್ಲಿ ನಿನ್ನ ಹೆಸರು ಬರದೇ ಇರೋಂಗೆ ನಾವು ನೋಡ್ಕೊಂತೀವಿ. ಒಳ್ಳೆ ಲಾಯರ್ ಹತ್ರ ಬೇಲ್ ಕೊಡಿಸ್ಬಿಡು ಸಾಕು. ಬೇಲ್ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಂಬೇಡ್ರೋ. ಬರೀ ನಂದಿನಿ ಮನೆ ಪೇಪರ್ ಇಟ್ರೇನೆ 50 ಲಕ್ಷ ಸಿಗುತ್ತೆ. ಸರಿ ಕಣ್ರೋ, ನಂದಿನಿ 7 ಗಂಟೆಗೆ ಬರಕ್ಕೆ ಹೇಳಿದಾಳೆ, ಬರ್ತೀನಿ. ನಂದಿನಿ, 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 ನಂದಿನಿ. ಕೆಂಪು ರೇಷ್ಮೆ ಸೀರೆ ಉಟ್ಕೊಂಡು ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಹಾಕೊಂಡು ತಲೆ ತುಂಬಾ ಹೂ ಮುಡ್ಸ್ಕೊಂಡು ಕೈ ತುಂಬಾ ಬಳೆ ತೊಟ್ಕೊಂಡು ಹಣೆ ತುಂಬಾ ಕೆಂಪು ಕುಂಕುಮ ಇಟ್ಕೊಂಡು ಪಕ್ಕ ಭಾರತ ನಾರಿ ತರ ನಾನು ಮುಂದೆ ಬಂದು ನಿಂತ್ಕೊಳ್ತೀಯಾ? ನಾನು ಸ್ನಾನ ಮಾಡ್ಬೇಕಾದ್ರೆ ಮನೆ ಕೆಲಸದವಳು ಬಾಗಿಲು ಹಾಕೊಂಡು ಅಂಗಡಿಗೆ ಹೋಗ್ಬಿಟ್ಟಿದ್ದಾಳೆ. ಪರವಾಗಿಲ್ಲ ಬಿಡು ನಂದಿನಿ, ಇವತ್ತು ನೀನು ಒಡವೆ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನನಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನಂದಿನಿ. ಅವತ್ ನಾನು ನಿನಗೆ ಹೇಳಿರ್ಲಿಲ್ವಾ ಸೂರಿ, ಒಂದಿನ ಈ ಸೀರೆ ಈ ಒಡವೆ ಎಲ್ಲ ಹಾಕೊಂಡು ನಿಂಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ? ಆ ದಿನ ನಿಂಗೆ ತುಂಬಾ ಖುಷಿ ಆಗತ್ತೆ ಅಂತ. ನನ್ನ ಕಣ್ಣಿಗೆ ಒಳ್ಳೆ ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದೆಯಾ ನಂದಿನಿ. ಆದ್ರೆ ನೀನ್ ನನ್ ಕಣ್ಗೆ ಗ್ರಹಣ ಹಿಡ್ದಿರೋ ಸೂರ್ಯನ್ ತರ ಕಾಣಿಸ್ತಿದ್ಯಾ ಸೂರಿ. ಏನ್ ಮಾಡ್ಲಿ ನಂದಿನಿ, ನನ್ನ ಜೀವನದಲ್ಲಿ ಆ ವಿಧಿ ತುಂಬಾನೇ ಆಟ ಆಡ್ಬಿಡ್ತು. ನಿನ್ ಜೀವನದಲ್ಲಿ ಆಟ ಆಡಿದ್ದು ಆ ವಿಧಿ ಅಲ್ವೋ ಈ ನಂದಿನಿ? ಯಾಕೆ ನಂದಿನಿ ಒಳ್ಳೆ ಹುಚ್ಚಿಡ್ದೋಳ್ ತರ ಆಡ್ತಾ ಇದೀಯಾ? ಹುಚ್ಚು ನನಗ್ ಹಿಡ್ದಿಲ್ವೋ? ನಾನ್ ಹೇಳೋ ಸತ್ಯ ಕೇಳಿದ್ರೆ ಹುಚ್ಚು ನಿನಗ್ ಹಿಡಿಯುತ್ತೆ. ನಂದಿನಿ ಏನ್ ಹೇಳ್ತಾ ಇದೀಯ ನೀನು? ಗುಂಡಿಗೆ ಗಟ್ಟಿಯಾಗಿಟ್ಕೊಳ್ಳೋ ಚಪ್ಪರ್ ನನ್ ಮಗನೇ. ನಾನಿವಾಗ ಹೇಳೋ ಸತ್ಯನ್ ಕೇಳಿದ್ರೆ ಗಟ್ಟಿಯಾಗಿ ಹೊಡ್ಕೊಳ್ತಾ ಇರೋ ನಿನ್ ಗುಂಡಿಗೆ ಬಡಿತಾನೆ ನಿಂತೋಗುತ್ತೆ. ಸಾಮಾನ್ಯವಾಗಿ ನನ್ ವಯಸ್ಸಿನ ಹುಡುಗಿರು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಆಕ್ಟರ್ ಆಗ್ಬೇಕು ಅಂತೆಲ್ಲ ಕನ್ಸ್ಕೊಂಡಿರ್ತಾರೆ. ಆದ್ರೆ ನನ್ ಕನ್ಸು ಏನಾಗಿತ್ತಂತ ಗೊತ್ತಾ? ನನ್ ಕನ್ಸು ಏನಾಗಿತ್ತಂತ ಗೊತ್ತಾ ನಿನ್ಗೆ? ಆ ರಾಜಣ್ಣ, ಪ್ರಸಾದ್, ಮೇಕೆ, ಬಂಗಿಬಾಬು, ರಾಬಿನ್, ತ್ರಿಶೂಲ್ ಮತ್ತೆ ನೀವೆಲ್ರೂ ಬೀದಿ ಹೆಣ ಆಗ್ಬೇಕನ್ನೋದೇ ನನ್ ಜೀವನದ ಗುರಿ ಆಗಿತ್ತು. ಆ ಗುರಿನ ಮುಟ್ಟೋದಕ್ಕೆ ನಾನ್ ಸುಮಾರು ಜನ ಸುಪಾರಿ ಕಿಲ್ಲರ್ಸ್ನ ಭೇಟಿ ಮಾಡ್ದೆ. ಆದ್ರೆ 7 ಜನನ ಎತ್ತೋದು ತುಂಬಾ ಕಷ್ಟ ಅಂತ ಹೇಳಿದ್ರು. ಯಾಕಂದ್ರೆ ಡಿಪಾರ್ಟ್ಮೆಂಟ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಭಯ ಬಿದ್ರು. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋವಾಗ ಸಾಕ್ಸ್ ಮಾರೋ ರೇಖಾ ನಿನ್ ಫ್ರೆಂಡ್ ಅಂತ ಗೊತ್ತಾಯ್ತು. ಫ್ರೆಂಡ್ ಆದ ಕೆಲವೇ ದಿನದಲ್ಲಿ ನಾನು ಗೊರ್ಗೊಂಟೆಪಾಳ್ಯದಲ್ಲಿ ಒಂದು ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಮಾಡಿದೆ. ಅಲ್ಲಿ ಮೆಡ್ಡನಾಗ ಮತ್ತೆ ಅವನ ಹುಡುಗರು ಪ್ರೋಗ್ರಾಮ್ ದುಡ್ಡು ಕೊಡದೆ ಆಟ ಆಡಿಸ್ತಿದ್ರು. ಆ ಮೆಡ್ಡನಾಗ ಮತ್ತಿಕೆರೆ ರೌಡಿ ಮಧು ಹುಡುಗ ಅಂತ ಗೊತ್ತಾಯ್ತು. ಮಧುಗೂ ನಿಮ್ಗೂ ದುಶ್ಮನಿ ಬೆಳೆಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ. ಮೆಡ್ಡನಾಗನ ಹತ್ರ ದುಡ್ಡು ಕೊಡ್ಸು ಅಂತ ರೇಖನ್ ಸಹಾಯದಿಂದ ನಿಮ್ಮನ್ ಮೀಟ್ ಮಾಡ್ದೆ. ಆ ಬಡ್ಡಿ ಮಗ ಮೇಕೆ, ಆ ಮಧು ಇಬ್ರು ಫ್ರೆಂಡ್ಸ್ ಆಗಿದ್ರಿಂದ ನಾನ್ ಅನ್ಕೊಂಡಿದ್ ಕೆಲ್ಸ ಆಗ್ಲಿಲ್ಲ. ಆಮೇಲೆ ಏನ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೊಂಡ್ ಕೂತಿರೋವಾಗ ನಾನ್ ಸೈಕಾಲಜಿ ಓದಿದ್ದು ಇಲ್ಲಿ ಹೆಲ್ಪ್ ಆಯ್ತು. ಸೈಕಾಲಜಿ ಪ್ರಕಾರ ಕೊಲೆ ಮಾಡೋರಲ್ಲಿ 2 ಗುಂಪಿರುತ್ತೆ. ಒಂದು ಭಾವನೆಗಳು ಹೆಚ್ಚಾಗಿರೋರು, ಇನ್ನೊಂದು ಭಾವನೆಗಳೇ ಇಲ್ದೇ ಇರೋರು. ನಿಮ್ಗಳನ್ನ ಸ್ಟಡಿ ಮಾಡಿದಾಗ ರಾಜಣ್ಣ, ತ್ರಿಶೂಲ್ ಮತ್ತೆ ನೀನು ಭಾವನೆಗಳು ಹೆಚ್ಚಾದವ್ರ ಗುಂಪಿಗೆ, ಪ್ರಸಾದ್, ಬಂಗಿಬಾಬು, ಮೇಕೆ, ರಾಬಿನ್ ಭಾವನೆಗಳೇ ಇಲ್ದೇ ಇರೋರ್ ಗುಂಪಿಗೆ ಸೇರ್ತಾರೆ ಅಂತ ಗೊತ್ತಾಯ್ತು. ಅದ್ರಲ್ಲೂ ನೀನ್ ಆ ರಾಜಣ್ಣನ ಮೇಲೆ ಪ್ರಾಣನ ಇಟ್ಕೊಂಡಿದ್ಯಾ ಅಂತ ಗೊತ್ತಾಯ್ತು. ಅದಕ್ಕೆ ನೀನನ್ನ ಪ್ರೀತಿಸೋ ನಾಟಕ ಆಡ್ದೆ. ಆಗ ನನ್ಗೆ ಇನ್ನೊಂದ್ ಸತ್ಯನೂ ಗೊತ್ತಾಯ್ತು. ತ್ರಿಶೂಲ್ ನನ್ನನ್ನ ಇಷ್ಟಪಡ್ತಾ ಇದ್ದಾನೆ ಅಂತ. ಒಂದ್ಸಲ ತ್ರಿಶೂಲ್ ನನ್ನ ಹತ್ರ ಬಂದು ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ದ. ನಾನ್ ಅವಾಗ ನನಗ್ ಸಹಾಯ ಮಾಡಿದ್ರೆ
ನಾನ್ ನಿನ್ನ ಪ್ರೀತಿಸ್ತೀನಿ ಅಂತ ಹೇಳ್ದೆ. ಅದಕ್ಕೆ ಅವನು ನಿನ್ಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಅಂದ. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಅವನು ಗೊತ್ತಿಲ್ದಂಗೆ ನಿನ್ ಹತ್ರ, ನೀನು ಗೊತ್ತಿಲ್ದಂಗೆ ಅವನ ಹತ್ರ ಪ್ರೀತಿ ಮಾಡೋ ನಾಟಕ ಆಡ್ದೆ. ನಿಮ್ಮೆಲ್ಲರ ಬ್ಯಾಕ್ ಗ್ರೌಂಡ್ ನ ತ್ರಿಶೂಲ್ ಹತ್ರ ಕೇಳಿ ತಿಳ್ಕೊಂಡಾಗ ರಾಬಿನ್ ನ ವಿಚಿತ್ರ ಲವ್ ಸ್ಟೋರಿ ಗೊತ್ತಾಯ್ತು. ತಕ್ಷಣ ಹೋಗಿ ಲತನ್ ಗಂಡ ದೀಪು ಬಗ್ಗೆ ಸ್ಟಡಿ ಮಾಡಿದಾಗ ಅವನು ಕೂಡ ನಿನ್ ಹಾಗೆ ಭಾವನೆಗಳು ಹೆಚ್ಚಾದವನು ಅಂತ ಗೊತ್ತಾಯ್ತು. ಅವನಿಂದಾನೇ ಆ ರಾಬಿನ್ ನ ಈಸಿಯಾಗಿ ಮುಗಿಸ್ಬೋದು ಅಂತ ಪ್ಲಾನ್ ಮಾಡಿ ರಾಬಿನ್ ಕೊಲೆ ಆಗೋ ಹಾಗೆ ಮಾಡ್ದೆ. ನಿಮ್ ಗುಂಪಲ್ ಬಿದ್ದ ಮೊದಲನೇ ವಿಕೆಟೇ ಅದು. ಅದಕ್ ಮ್ಯಾಚ್ ಫಿಕ್ಸ್ ಮಾಡಿದ್ದು ನಾನು, ಬೌಲಿಂಗ್ ಮಾಡಿದ್ದು ತ್ರಿಶೂಲ್, ರನ್ಔಟ್ ಮಾಡಿದ್ದು ದೀಪು. ಜಗತ್ತಲ್ಲಿ ಪ್ರತಿಯೊಬ್ರು ಒಂದಲ್ಲ ಒಂದ್ ರೀತಿ ಮನೋರೋಗಿಗಳೇ ಅಂತ ರೇಖಾನ್ ಸ್ಟಡಿ ಮಾಡಿದಾಗ ಅವಳು ಪ್ಯಾಥೊಲಾಜಿಕಲ್ ಪೊಸೆಸಿವ್ನೆಸ್ ಅಂತ ಗೊತ್ತಾಯ್ತು. ಅಂತ ವ್ಯಕ್ತಿಗಳು ಯಾವಾಗ್ಲೂ ಇಷ್ಟಪಟ್ಟ ವ್ಯಕ್ತಿಗಳ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಆ ವ್ಯಕ್ತಿ ನನ್ನವನೇ ಆಗಿರ್ಬೇಕು ಅಂತ ಇಷ್ಟಪಡ್ತಾರೆ, ಯಾವಾಗ್ಲೂ ನನ್ನ ಅದಿಂದಲೇ ಇರ್ಬೇಕು ಅಂತ ಬಯಸ್ತಾರೆ. ಅದೇ ವ್ಯಕ್ತಿ ಇನ್ಫಿಡಲ್ ಅಂದ್ರೆ ಅವಿಶ್ವಾಸಿ ಅಂತ ಗೊತ್ತಾದ್ರೆ ಆ ಕ್ಷಣದಲ್ಲೇ ಆ ವ್ಯಕ್ತಿ ಕೊಲೆ ಮಾಡೋ ಹಂತನೂ ತಲುಪ್ತಾರೆ. ಆದ್ರೆ ಕೊಲೆ ಮಾಡೋದಕ್ಕೆ ಯಾವುದೇ ರೀತಿಯಾದ ಪ್ಲಾನ್ ಇರಲ್ಲ. ಇಂಥವ್ರನ್ನ ಕ್ಲಸ್ಟರ್ ಬಿ ಅಂತಾರೆ. ಮೇಕೆಗೋಸ್ಕರ ರೇಖಾ ತನ್ನ ಪ್ರಾಣನೇ ಕೊಡಕ್ ರೆಡಿ ಆಗಿದ್ಲು. ಆದ್ರೆ ಮೇಕೆ ಪ್ರಾಣ ಕೊಡೋಷ್ಟು ಪ್ರಾಮಾಣಿಕ ಅಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತಿತ್ತು. ತ್ರಿಶೂಲ್ ಮುಖಾಂತರ ಮೇಕೆ ಆಡಿದ ರಾಸ್ಲೀಲೆನ ರೆಕಾರ್ಡ್ ಮಾಡಿಸಿ ರೇಖಂಗ್ ಗೊತ್ತಾಗೋ ಹಾಗೆ ಮಾಡ್ದೆ. ಆದ್ರೆ ಪಾಪ ರೇಖಾ ಇದ್ರಲ್ಲಿ ಬಲಿಪಶು ಆಗ್ತಾಳೆ ಅಂತ ಗೊತ್ತಿದ್ರು ಎವ್ರಿಥಿಂಗ್ ಇಸ್ ಫೇರ್ ಇನ್ ವಾರ್ ಅನ್ನೋ ಹಾಗೆ ನಾನು ನನ್ನ ಯುದ್ಧನ ಗೆಲ್ಲೇಬೇಕಿತ್ತು. ನಾನು ಹಾಕಿದ ಸ್ಕೆಚ್ ಪ್ರಕಾರ ರೇಖಾ ಮೇಕೆನ ಕೊಂದು ಜೈಲ್ ಸೇರ್ಕೊಂಡ್ಲು. ಅದು ನಿಮ್ ಗ್ಯಾಂಗ್ ನ 3ನೇ ವಿಕೆಟ್. ಇದಕ್ಕೂ ಮ್ಯಾಚ್ ಫಿಕ್ಸ್ ಮಾಡಿದ್ದು ನಾನೇ, ಬೌಲಿಂಗ್ ಮಾಡಿದ್ದು ತ್ರಿಶೂಲ್. ಆದ್ರೆ ರನ್ಔಟ್ ಮಾಡಿದ್ ಮಾತ್ರ ಅಮಾಯಕಿ ರೇಖಾ. ನಿಮ್ ಗ್ಯಾಂಗ್ ನ 2ನೇ ವಿಕೆಟ್ ತೆಗಿಯಕ್ಕೆ ನಂಗೆ ಅವಕಾಶನೇ ಸಿಗ್ಲಿಲ್ಲ. ಯಾಕಂದ್ರೆ ಆ ನಾಮರ್ದ ನನ್ ಮಗ ಬಂಗಿ ಬಾಬುನ ಅವನ್ ತಾಯಿನೇ ಸಾಯಿಸ್ಬಿಟ್ಲು. ಅವಾಗ ನನಗ್ ಗೊತ್ತಾಯ್ತು ನಾನ್ ಮಾಡ್ತಾ ಇರೋ ಈ ಯುದ್ಧಕ್ಕೆ ಆ ದೇವ್ರು ಕೂಡ ಸಾಥ್ ಕೊಡ್ತಾ ಇದ್ದಾನೆ ಅಂತ. ಪ್ರೀತಿ ಅನ್ನೋ ಮಂತ್ರನ ಅಸ್ತ್ರವಾಗಿಟ್ಕೊಂಡು ಟಿಪಿ ಡ್ಯಾಮ್ ಹತ್ರ ನಿನ್ನ ಮತ್ತೆ ನಿನ್ನ ಕಿತ್ತೋಗಿರೋ ಗ್ಯಾಂಗ್ ನ ದೂರ ಮಾಡ್ಬೇಕು ಅಂತ ಏನೇನೋ ಸರ್ಕಸ್ ಮಾಡ್ದೆ. ಆದ್ರೆ ನೀನು ನಿನ್ನ ನುಡ್ಸಿರೋ ಅಪ್ಪನೇ ಅವ್ರು ನುಡ್ಸಿದ್ದಾರೆ ಅನ್ನೋ ಹಾಗೆ ಮುಟ್ ನೋಡ್ಕೊಳ್ಳಂಗೆ ನನ್ ಕಪಾಳ ಕೊಡ್ದು ನನ್ನನ್ನು ದೂರ ಇಟ್ಟೆ. ಆದ್ರೆ ನಾನು ಮತ್ತೆ ಆ ರೇಖನ್ ಸಹಾಯದಿಂದ ನಿನ್ನನ್ನ ನನ್ನ ಪ್ರೀತಿ ಕಡೆ ಮುಖ ಮಾಡೋ ಹಾಗೆ ಮಾಡ್ದೆ. ರಾಮಾಚಾರಿ ಮತ್ತೆ ಚಾಮಯ್ಯ ಮೇಷ್ಟ್ರ ತರ ಇರೋ ನಿಮ್ಮಿಬ್ರು ನಡುವೆ ದ್ವೇಷ ಬರ್ಸೋಕೆ ತ್ರಿಶೂಲ್ ತುಂಬಾನೇ ಪ್ರಯತ್ನ ಪಟ್ಟ. ಆದ್ರೆ ನೀವ್ ಫೆವಿಕಾಲ್ ತರ ಗಟ್ಟಿಯಾಗಿ ಅಂದ್ಕೊಂಡ್ಬಿಟ್ಟಿದ್ರಿ. ಆದ್ರೆ ನನ್ ಮನ್ಸ್ ಹೇಳ್ತಾ ಇತ್ತು ನಿಮ್ಮನ್ನ ದೂರ ಮಾಡೋದು ತುಂಬಾನೇ ಕಷ್ಟ ಅಂತ. ಆದ್ರೆ ನನ್ ಇನ್ನೊಂದ್ ಮನ್ಸ್ ಹೇಳ್ತಾ ಇತ್ತು ಈ ಜಗತ್ತು ಬೆಳಗೋ ಸೂರ್ಯನೇ ಚಂದ್ರ ಬಂದಾಗ ದೂರ ಆಗ್ತಾನೆ, ಅಂತದ್ರಲ್ಲಿ ಈ ರಾಜಣ್ಣನಿಂದ ಸೂರ್ಯನ ದೂರ ಮಾಡಕ್ಕಾಗಲ್ವಾ ಅಂತ. ಅವಾಗ್ಲೇ ಪ್ಲಾನ್ ಮಾಡಿ ಜಯಮ್ಮ ಅನ್ನೋ ಹೆಂಗ್ಸ್ನ ಕರ್ಕೊಂಡ್ ಬಂದು ರಾಜಣ್ಣನಿಗೆ ಗೊತ್ತಿಲ್ಲೇ ಇರೋ ಹಾಗೆ ನಿನ್ನ ಕೈಯಲ್ಲೇ ಜಮೀನ ಡೀಲ್ ಮಾಡಿಸಿ ನಿಮ್ಮಿಬ್ರು ಸಂಬಂಧಕ್ಕೆ ಎಳ್ಳು ನೀರ್ ಬಿಡೋ ಹಾಗೆ ಮಾಡ್ದೆ. ನಿನ್ನ ಮತ್ತೆ ನಿನ್ ಹುಡುಗರ ಕೈಯಿಂದಾನೆ ಆ ರಾಜಣ್ಣ ಮತ್ತೆ ಪ್ರಸಾದ್ನ ಮಾಡ್ರ ಹಾಗೋ ಹಾಗೆ ಮಾಡ್ದೆ. ನೀನೇನ್ ಎಣ್ಣ ಇಲ್ಲ ರಾಕ್ಷಸಿನ. ಇನ್ನು ಮುಗ್ದಿಲ್ಲ ಇರು ಸೂರಿ. ನಾನ್ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ತಿರ್ಬೇಕಲ್ವಾ. 1993ನೇ ಇಸ್ವಿಲಿ ಆ ರಾಜಣ್ಣ ಮತ್ತೆ ಪ್ರಸಾದ್ ಸೇರಿ ಲೋಕಿನ ಕೊಲೆ ಮಾಡಿದ್ರಲ್ಲ, ಆ ಲೋಕಿ ಬೇರೆ ಯಾರು ಅಲ್ಲ ಕಣೋ, ನನಗ್ ಜನ್ಮ ಕೊಟ್ಟ ತಂದೆ. 2012ನೇ ಇಸ್ವಿಲಿ ನೀವೆಲ್ಲ ಸೇರ್ಕೊಂಡು ಆ ವಿನಯ್ನ ಸಾಯಿಸಿದ್ರಲ್ಲ, ಆ ವಿನಯ್ ಬೇರೆ ಯಾರು ಅಲ್ಲ ಕಣೋ, ನಾನು ಒಡ ಹುಟ್ಟಿದ ಅಣ್ಣ. ನನ್ನನ್ ಬೇವರ್ಸಿ ಮಾಡಿದ್ ನಿಮ್ಗಳನ್ನೆಲ್ಲ ಬೇವರ್ಸಿ ಹೆಣವಾಗಿ ನೋಡೋದೆ ನನ್ ಜೀವನದ ಗುರಿಯಾಗಿತ್ತು. ಅದ್ರಲ್ಲಿ ಉಳ್ಕೊಂಡಿರೋದು ನೀನೊಬ್ನೇ. ನಿನಗ್ ಯಾಕೆ ಈ ಸತ್ಯ ಹೇಳ್ತಾ ಇದ್ದೀನಿ ಅಂತ ಗೊತ್ತಾ? ಇನ್ನ 5 ನಿಮಿಷದಲ್ಲಿ ಆ ಯಮನ್ ಏಜೆಂಟ್ರು ಬಂದು ನಿನ್ ಮೀಟ್ ಮಾಡ್ತಾರೆ. ಇನ್ನ 50 ನಿಮಿಷದಲ್ಲಿ ಆ ಯಮನೇ ಬಂದು ನಿನ್ನ ಕರ್ಕೊಂಡು ಹೋಗ್ತಾನೆ. ನೀನ್ ಬದುಕಿರೋ ಈ 55 ನಿಮಿಷನೂ ಕೊರಗ್ತಾನೆ ಇರ್ಬೇಕು. ಒಂದು ಜೀವದ ಬೆಲೆ ಏನು ಅಂತ ನಿನಗ್ ಗೊತ್ತಾಗ್ಬೇಕು. ಜೀವನದಲ್ಲಿ ಒಂದ್ ಕೊಲೆ ಮಾಡಿ ದಕ್ಕಿಸ್ಕೊಳಕ್ ಆಗಲ್ಲ. ಬೇರೆಯವ್ರ ಉಸಿರನ್ನ ನಿಲ್ಸಿರೋ ನೀನು ಅದಕ್ ದಂಡವಾಗಿ ನಿನ್ನ ಉಸಿರನ್ನೇ ಕಟ್ಬೇಕು ಅನ್ನೋ ಪರಮ ಸತ್ಯ ನಿನ್ಗೆ ಅರ್ಥ ಆಗ್ಬೇಕು. ಇನ್ನು 55 ಸೆಕೆಂಡ್ ಅಲ್ಲಿ ನೀನಿದ್ರೆ ತಾನೆ ಇನ್ನು 55 ನಿಮಿಷದಲ್ಲಿ ಆ ಯಮ ಬಂದು ನನ್ನ ಕರ್ಕೊಂಡೋಗೋದು. ಸರ್, ಇವನು ಆ ರಾಜಣ್ಣ ಪ್ರಸಾದ್ನ ಕೊಲೆ ಮಾಡಿ ಈಗ ನನ್ನ ಕೊಲೆ ಮಾಡಕ್ ಬಂದಿದ್ದಾನೆ ಸರ್.
ಹೌದು ಸರ್, ಈ ಸೂಟ್ ಕೇಸಲ್ಲಿ 50 ಲಕ್ಷ ಇದೆ. ನಮ್ಮ ಮನೆ ಪೇಪರ್ ಅಡ ಇಟ್ಟು ತಗೊಂಡ್ ಬಂದಿದ್ದೀನಿ ಸರ್. ನಾನು ಅವನ ಸಾವನ್ನ ನೋಡ್ಬೇಕು. ಅಷ್ಟಕ್ಕೂ ಅವನೇನು ಇನ್ನೋಸೆಂಟ್ ಅಲ್ಲ ಸರ್. ಅವನ ಮೇಲೆ 2-3 ಕೊಲೆ ಕೇಸ್ ಇದೆ. ಅವನ್ನ ಎನ್ಕೌಂಟರ್ ಮಾಡೋದ್ರಿಂದ ನಿಮ್ಗೂ ಒಳ್ಳೆ ಹೆಸರು ಬರುತ್ತೆ, ದುಡ್ಡು ಸಿಗುತ್ತೆ, ಸಿಟಿನೂ ಕ್ಲೀನ್ ಆಗುತ್ತೆ, ನನ್ನ ಪ್ಲಾನು ಸಕ್ಸಸ್ ಆಗುತ್ತೆ. ಯೋಚನೆ ಮಾಡಿ. ಹೇಳಿ ಸರ್. ಸೂರ್ಯ ತಪ್ಪಿಸ್ಕೊಂಡ್ಬಿಟ್ಟಮ್ಮ. ಏನ್ ಹೇಳ್ತಾ ಇದ್ದೀರಾ ಸರ್? ಹೌದಮ್ಮ, ನೀನು ಹುಷಾರಾಗಿರು, ನೀನೇ ಅವ್ನ ಟಾರ್ಗೆಟ್. ನಂದಿನಿ, ತ್ರಿಶೂಲ್, ಬೇಗ ಬಾ ತ್ರಿಶೂಲ್. ಯಾಕೆ ನಂದಿನಿ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಸೂರ್ಯ ಬಂದಿದ್ದ, ಎಲ್ಲ ನಾವು ಹಾಕಿದ ಪ್ಲಾನ್ ಪ್ರಕಾರನೇ ನಡೀತು. ಆದ್ರೆ ಏನಾಯ್ತು? ಸೂರ್ಯ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಚಾನ್ಸೇ ಇಲ್ಲ ಅಂತ ತಪ್ಪಿಸ್ಕೊಳಕ್ಕೆ. ಯಾವ್ದಕ್ಕೂ ಆ ACP ಒಂದು ಫೋನ್ ಮಾಡು. ಸರಿ ಸರ್. ಸೂರಿ, ಏನಿಲ್ಲಮ್ಮ, ನೀ ಭಯ ಪಡಬೇಡ. ಫೇಕ್ ಎನ್ಕೌಂಟರ್ ಮಾಡಕ್ಕೋಸ್ಕರ ಈ ಡ್ರಾಮಾ ಮಾಡಿದ್ವಿ ಅಷ್ಟೇ. ಹಾಗಿದ್ರೆ ಕೆಲಸ ಪಕ್ಕನಾ ಸರ್? ಇನ್ನು 1 ಅವರ್ಲಿ ಎಲ್ಲಾ ಚಾನಲ್ಸ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಬರುತ್ತೆ ನೋಡಮ್ಮ. ಥ್ಯಾಂಕ್ ಯು ಸರ್. ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ಸರ್? ಪ್ಲೀಸ್ ಬೇಡ ಸರ್. ಸಕ್ಸಸ್ ತ್ರಿಶೂಲ್. ನಾವು ಅಂದ್ಕೊಂಡಂಗೆ ಆಯ್ತು ನಂದಿನಿ. ಐ ಲವ್ ಯು ನಂದಿನಿ. ನಿನ್ನ ಇಲ್ಲಿ ತನಕ ಮಾತ್ರ ಇಟ್ಕೊಂಡಿರೋದು, ಎಲ್ಲಿವರೆಗೂ ಅಲ್ಲ ತ್ರಿಶೂಲ್. ಪ್ಲೀಸ್ ಸರ್, ನಾನು ಸುಪಾರಿ ಕಿಲ್ಲರ್ ಅಲ್ಲ ಸರ್. ದುಡ್ಡುಗೋಸ್ಕರ ನಾನು ಕೊಲೆ ಮಾಡಿಲ್ಲ ಸರ್. ದಯವಿಟ್ಟು ಬದುಕಕ್ಕೆ ಒಂದೇ ಒಂದು ಚಾನ್ಸ್ ಕೊಡಿ ಸರ್. ಕಣ್ಮುಂದೆ ನಾನು ಕಾಣಿಸ್ಕೊಳ್ಳಲ್ಲ ಸರ್. ದಯವಿಟ್ಟು ಬಿಟ್ಬಿಡಿ ಸರ್. ನೀನ್ ಮಾತ್ರ ನನ್ನನ್ನ ಇಲ್ಲಿ ಇಟ್ಕೊಂಡಿದ್ಯಾ ಅಂತ ಗೊತ್ತು. ನನ್ನನ್ ಮರೆಯೋದು ಸ್ವಲ್ಪ ಕಷ್ಟ ಆಗ್ಬೋದು ನಿನ್ಗೆ. ಈ ಜಗತ್ತಲ್ಲಿ ಆಗದೆ ಇರೋದು ಏನೂ ಇಲ್ಲ. ಸಾಧಿಸಿದ್ರೆ ಸಲಗಾನೇ ನುಗ್ಬಹುದು. ಏಯ್, ನೀನನ್ನ ನನ್ ಬಿಲ್ಲಿಗ್ ಬಾಣ ಮಾಡ್ಕೊಂಡೆ ಅಷ್ಟೇ. ನಮ್ಮ ಅಣ್ಣನ್ ಕೊಲೆಲಿ ನೀನು A3. ನಾನ್ ನಿನ್ನನ್ನ ಮುಗಿಸ್ಬೇಕಾಗಿತ್ತು, ಆದ್ರೆ ನೀನ್ ನನ್ಗಿಷ್ಟೆಲ್ಲ ಸಹಾಯ ಮಾಡಿದ್ಯಾ. ಆ ಒಂದೇ ಕಾರಣಕ್ಕೋಸ್ಕರ ನಾನ್ ನಿನ್ಗೆ ಪ್ರಾಣ ಭಿಕ್ಷೆ ಕೊಡ್ತಾ ಇದ್ದೀನಿ. ಬದುಕೋ ಹೋಗೋ. ನೀನ್ ಪ್ರಾಣ ಭಿಕ್ಷೆ ಕೊಟ್ರು ನನ್ ಪ್ರಾಣಕ್ಕೆ ಪ್ರಾಣ ಆಗಿರೋ ನಿನ್ನ ಮನೆ ಕಲ್ಪನೆ ಕೂಡ ಮಾಡ್ಕೊಳಕ್ ಆಗಲ್ಲ ನಂದಿನಿ. ಕೋಟಿ ಜನ್ಮ ಎತ್ತರೂ ನಾನ್ ನಿನ್ ಮರೆಯಕ್ ಸಾಧ್ಯನೇ ಇಲ್ಲ ನಂದಿನಿ. ಏಯ್, ನಿನಗ್ ಪ್ರೀತಿ ಅರ್ಥ ಗೊತ್ತೇನೋ? ನಾನು ನೋಡಿದ ತಕ್ಷಣ ಪ್ರೀತಿ ಹೋಗ್ಬಿಡುತ್ತಾ? ಯಾಕೆ ನಂದಿನಿ, ಮೊದಲ ನೋಟದಲ್ಲಿ ಪ್ರೀತಿ ಆಗ್ಬಾರ್ದಾ? ಮೊದಲನೇ ನೋಟದಲ್ಲಿ ಪ್ರೀತಿ ಹೆಂಗೋ ಆಗಕ್ ಸಾಧ್ಯ, ಆದ್ರೆ ಕಾಮ ಆಗ್ಬೋದು ಅಷ್ಟೇ. ಹೇಳೋದ್ ಅರ್ಥ ಆಗ್ತಾ ಇಲ್ವಾ ನಿನ್ಗೆ? ನಿನ್ನ ನೋಡ್ತಾ ಇದ್ರೆ ನಮ್ಮಪ್ಪ ಅಣ್ಣನೇ ಕಣ್ಮುಂದೆ ಕಾಣಿಸ್ತಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಹೊಟ್ಟೋಗು ತ್ರಿಶೂಲ್. ಇನ್ಯಾವತ್ತಾದ್ರೂ ನನ್ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಆ ರಾಜಣ್ಣ ಮತ್ತೆ ನಿನ್ ಫ್ರೆಂಡ್ಸ್ ಹೋಗಿರೋ ಜಾಗಕ್ಕೆ ನಿನ್ನನ್ನು ಕಳಿಸ್ಬಿಡ್ತೀನಿ. ಹೋಗೋ ಹೋಗೋ, ಹೊಟ್ಟೋಗಲೇ. ನಿನ್ನ ಎನ್ಕೌಂಟರ್ ಮಾಡ್ಬೇಕಂತ, ಆದ್ರೆ ನೀನ್ ನೋಡಿದ್ರೆ ಒಳ್ಳೆ ತರ ಕಾಣಿಸ್ತಿದ್ಯಾ. ಹೊರಟ್ಬಿಡು, ಹೋಗೋ. ನಂಗೆ ಕೋರ್ಟಲ್ಲಿ ಏನೇ ಶಿಕ್ಷೆ ಕೊಟ್ರು ಅನ್ಭವಿಸ್ತೀನಿ ಸರ್. ನಾನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಕೋರ್ಟ್ ದೇವ್ರ ಮನೇಲಿ ಪೂಜೆ ಮಾಡ್ತೀನಿ ಸರ್. ಅವ್ನು ತುಂಬಾ ಒಳ್ಳೆಯವನು ಸರ್. ನೀವು ತಪ್ಪು ಮಾಡ್ಬಿಟ್ರಿ ಅಂತ ಅನ್ನಿಸ್ತಿದೆ ಸರ್. ಅವನ್ಗೆ ಒಂದು ಅವಕಾಶ ಕೊಡ್ಬೇಕಾಗಿತ್ತು ಸರ್ ನೀವು. ನಾನು ತಪ್ಪು ಮಾಡ್ಲಿಲ್ಲ ಶ್ರೀಕಾಂತ್.
ನೀವು ಮಾಡ್ತಿದ್ದ ತಪ್ಪನ್ನು ನಾನು ತಪ್ಪಿಸ್ದೆ. ನೀನು ರೇಖನ್ ತರನೇ ಪ್ಯಾಥಲಾಜಿಕಲ್ ಪೊಸೆಸಿವ್ನೆಸ್ ಅಂತ ತಿಳ್ಕೊಳಕ್ ಆಗ್ಲಿಲ್ಲ. ಫಾರ್ ಎವ್ರಿ ಆಕ್ಷನ್ ಆಪೋಸಿಟ್ ರಿಯಾಕ್ಷನ್ ಅನ್ನೋ ನ್ಯೂಟನ್ಸ್ ಲಾ ನನ್ನ ಲೈಫಲ್ಲಿ ನಿಜ ಆಗ್ಬಿಡ್ತು. ಎಷ್ಟೇ ಬುದ್ಧಿವಂತರಾದ್ರೂ ಒಂದಲ್ಲ ಒಂದ್ ರೀತಿಲಿ ಯಾಮಾರ್ತಾರೆ ಅನ್ನೋದು ಸತ್ಯ ಆಯ್ತು. ನಿನ್ ನಿಷ್ಕಲ್ಮಶ್ವರ ಪ್ರೀತಿನ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ನನ್ಗೆ ಈ ಭೂಮಿ ಮೇಲೆ ಬದುಕೋ ಅರ್ಹತೆ ಇಲ್ಲ ತ್ರಿಶೂಲ್, ನನಗ್ ಕ್ಷಮಿಸು. ನಿಮ್ ಕಡೆ ಮನುಷ್ಯರ ಮೇಲೆ ಇರ್ಬೇಕೆ ಹೊರತು ಇಂಥ ಮೃಗಗಳ ಮೇಲೆ ತೋರಿಸಬಾರ್ದು. ನಾನು ಬದುಸ್ಕೊಂತೀನಿ ನಂದಿನಿ, ನಿಮ್ ಬಿಟ್ಟು ಬದುಕಿರಕ್ ಆಗಲ್ಲ ನಂದಿನಿ. ಮಾತಾಡ ನಂದಿನಿ, ನಾನು ನೋಡ್ ನಂದಿನಿ, ಮಾತಾಡ ನಂದಿನಿ, ನೋಡ್ ನಂದಿನಿ. ಆ ಯಮನ್ ಹತ್ರ ನಿನ್ನ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿರೋದನ್ನ ಯಾರಿಂದ ತಾನೇ ತಪ್ಸಕ್ ಸಾಧ್ಯ? ಬದುಕೋ ಅವಕಾಶ ಕೊಟ್ರು ಬದುಕೋ ಯೋಗ್ಯತೆ ನಿನ್ಗಿಲ್ಲ. ಮಿಸ್ಟರ್ ಶ್ರೀಕಾಂತ್, ಈ ರೌಡಿಸಮ್ ಅನ್ನೋದು ಒನ್ ವೇ. ಇಲ್ಲಿ ಹೋಗ್ಬೋದು, ಬರಂಗಿಲ್ಲ. ಇವನ್ ಸಾವಿಂದ ಇಡೀ ಸಮಾಜದಲ್ಲಿರೋ ಎಲ್ಲಾ ರೌಡಿಗಳಿಗೂ ಒಂದು ಎಚ್ಚರಿಕೆ ಗಂಟೆ